ಓಂ ಶಾಂತಿ 9 ಏಪ್ರಿಲ್ 2026 ವೀಕ್ ರಿವೈಸ್ ಮುರಳಿ ಡೇಟು 15 ಡಿಸೆಂಬರ್ 2009। परिवार के साथ प्रीत निभाने के लिए नॉलेजफुल बन बाप समान साक्षीपन की स्थिति में रहना है। बाप, स्व, ड्रामा और परिवार चारों में निश्चय बुद्धि बन विजयी बनना है। ಪರಿವಾರದ ಜೊತೆಗೆ ಪ್ರೀತಿಯನ್ನು ನಿಭಾಯಿಸಲಿಕ್ಕೆ ನಾಲೆಜ್ಫುಲ್ ಆಗಿ ತಂದೆ ಸಮಾನ ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಾಬಾ, ಸ್ವಯಂ, ಡ್ರಾಮಾ ಹಾಗೂ ಪರಿವಾರ ಈ ನಾಲ್ಕರಲ್ಲೂ ನಿಶ್ಚಯ ಬುದ್ಧಿಯವರಾಗಿ ವಿಜಯಿಗಳಾಗಿ। आज समर्थ बाप अपने समर्थ बच्चों को देख रहे हैं, क्योंकि हर एक बच्चा स्नेह से बाप समान बनने का पुरुषार्थ बहुत लगन से कर रहे हैं। ಇವತ್ತು ಸಮರ್ಥ ತಂದೆ ತನ್ನ ಸಮರ್ಥ ಮಕ್ಕಳನ್ನ ನೋಡ್ತಾ ಇದ್ದಾರೆ, ಏಕೆಂದ್ರೆ ಪ್ರತಿಯೊಂದು ಮಕ್ಕಳು ಸ್ನೇಹದಿಂದ ತಂದೆ ಸಮಾನ ಆಗೋ ಪುರುಷಾರ್ಥದಲ್ಲಿ ಬಹಳ ಲಗನಿಂದ ಮಾಡ್ತಾ ಇದ್ದಾರೆ। बाप दादा बच्चों को देख खुश होते हैं और दिल में बच्चों के गीत गाते हैं, वाह बच्चे वाह। ಬಾಪ್ ದಾದವರು ಮಕ್ಕಳನ್ನ ನೋಡಿ ಖುಷಿ ಪಡ್ತಾರೆ, ಖುಷಿ ಆಗುತ್ತೆ ಬಾಬೋರಿಗೆ, ಹಾಗೂ ಹೃದಯದಿಂದ ಮಕ್ಕಳ ಪ್ರತಿ ಹಾಡು ಹಾಡ್ತಾರೆ, ವಾಹ ಮಕ್ಕಳೇ ವಾಹ। क्योंकि बच्चे बाप के भी सिर के ताज है। देखो बच्चों की पूजा डबल रूप में होती है, बाप की पूजा एक रूप में होती है। ಏಕೆಂದ್ರೆ ಮಕ್ಕಳು ಬಾಬೋರ ಕಿರೀಟ ಆಗಿದ್ದೀರಿ, ಕಿರೀಟ ತಲೆ ಮೇಲಿರುತ್ತಲ್ಲ, ನಾವು ಹೇಳ್ತಾರೆ ನೋಡಿ ನೀವು ಮಕ್ಕಳ ಪೂಜೆ ಡಬಲ್ ರೂಪದಲ್ಲಾಗುತ್ತೆ, ತಂದೆಯ ಪೂಜೆ ಏಕ ರೂಪದಲ್ಲಾಗುತ್ತೆ। तो बच्चे बाप से भी बाप द्वारा आगे जाते हैं, इसीलिए बाप बच्चों के पुरुषार्थ को देख खुश है। ಏಕೆಂದ್ರೆ ಮಕ್ಕಳು ತಂದೆಯಿಂದನೇ, ತಂದೆ ಮೂಲಕನೇ ನೀವು ಮುಂದುವರಿತೀರಿ, ಬಾಬೋರಿಗಿಂತ ಮುಂದೆ ಹೋಗ್ತೀರಿ। ಆದ್ದರಿಂದ ಬಾಬೋರು ಮಕ್ಕಳ ಪುರುಷಾರ್ಥವನ್ನ ನೋಡಿ ಖುಷಿ ಪಡ್ತಾರೆ। नंबर वार तो है, लेकिन पुरुषार्थ का लक्ष्य आगे बढ़ा रहे हैं। ನಂಬರ್ ವಾರ್ ಅಂತೂ ಇದೀರಿ, ಆದ್ರೆ ಪುರುಷಾರ್ಥದ ಲಕ್ಷ್ಯ ನಿಮ್ಮನ್ನ ಮುಂದುವರಿಸ್ತಾ ಇದೆ। आज अमृत वेले चारों ओर के बच्चों में एक बात जो ज्ञान का फाउंडेशन है वह देखा। ಇವತ್ತು ಅಮೃತ್ ವೇಳೆ ನಾಲ್ಕು ಕಡೆ ಇರುವಂತಹ ಮಕ್ಕಳಲ್ಲಿ ಒಂದು ಮಾತು ಯಾವುದು, ಜ್ಞಾನದ ಫೌಂಡೇಶನ್, ಅದನ್ನ ನೋಡಿದ್ರು। ಫೌಂಡೇಶನ್ ಹೇ ನಿಶ್ಚಯ, ಈ ಜ್ಞಾನದ ಫೌಂಡೇಶನ್ ಅಥವಾ ಈ ಬ್ರಾಹ್ಮಣ ಜೀವನದ ಫೌಂಡೇಶನ್ ನಿಶ್ಚಯ। ಕಹಾ ಜಾತಾ ಭಿ ಹೇ कहा हुआ भी है निश्चय बुद्धि विजयी। तो आप सबका निश्चय देखा, सभी का नंबर वार बाप में तो निश्चय है ही, उसकी निशानी सभी बाप को पहचान बाप के बने हैं। ಬಾಬಾ ಹೇಳ್ತಾರೆ ನಿಶ್ಚಯ ಬುದ್ಧಿ ವಿಜಯಂತಿ ಅಂತ ಹೇಳಲಾಗುತ್ತೆ। ನಿಮ್ಮೆಲ್ಲರ ನಿಶ್ಚಯವನ್ನ ನೋಡಿದ್ರು ಬಾಬೋರ್ ಇವತ್ತು, ಎಲ್ಲರೂ ನಂಬರ್ ವಾರ್ ನಿಶ್ಚಯ ಇದೆ ಮಕ್ಕಳಿಗೆ। ಆ ನಿಶ್ಚಯದ ಚಿಹ್ನೆ ಎಲ್ಲರೂ ಬಾಬೋರನ್ನ ತಿಳ್ಕೊಂಡು ಬಾಬೋರ ಮಕ್ಕಳಾಗಿದ್ದೀರಿ। ಅವ್ರು ಯಹಾ ಭಿ ಬಾಪ್ ಸೆ ಮಿಲ್ನೆ ಕೆ ಲಿಯೆ ಆಯೆ ಹೈ, ಆ ನಿಶ್ಚಯ ಇರೋದ್ರಿಂದನೇ ಬಾಬೋರ್ ಮಕ್ಕಳಾಗಿ ಇಲ್ಲಿ ಬಾಬೋರ್ ಜೊತೆ ಮಿಲನ ಮಾಡ್ಲಿಕ್ಕೂ ಬಂದಿದ್ದೀರಿ। बाप में हर एक बच्चे का अटूट निश्चय है, लेकिन बाप के साथ और भी निश्चय पक्का होना चाहिए, वह है स्वयं में निश्चय। ಬಾಬೋರಲ್ಲಿ ಪ್ರತಿಯೊಂದು ಮಕ್ಕಳಿಗೂ ಅಟೂಟ್ ನಿಶ್ಚಯ ಇದೆ, ಆದ್ರೆ ಬಾಬೋರ ಜೊತೆಗೆ ಇನ್ನೂ ನಿಶ್ಚಯ ಪಕ್ಕಾ ಮಾಡ್ಕೊಳ್ಬೇಕು, ಅದಾಗಿದೆ ಸ್ವಯಂನಲ್ಲಿ
ಅಥವಾ ಸ್ವಯಮಿನ ಮೇಲೆ ನಿಶ್ಚಯ. साथ में ड्रामा में निश्चय और परिवार में निश्चय. ಅದರ ಜೊತೆಗಿನ್ನು ಡ್ರಾಮಾದ ಮೇಲೂ ನಿಶ್ಚಯ ಹಾಗೂ ಪರಿವಾರದಲ್ಲೂ ನಿಶ್ಚಯ. इन 4 प्रकार के निश्चय में पक्का होना अर्थात निश्चय बुद्धि विजयंती बनना. ಈ 4 ಪ್ರಕಾರದ ನಿಶ್ಚಯದಲ್ಲಿ ಪಕ್ಕಾ ಆಗೋದು ಅಂದ್ರೆ ಅರ್ಥ ನಿಶ್ಚಯ ಬುದ್ಧಿ ವಿಜಯಂತಿ ಆಗೋದು. तो चेक करो कि इन 4 निश्चय में पक्के है. ಬಾಬಾ ಹೇಳ್ತಾರೆ ನೀವೇ ನಿಮ್ಮನ್ನ ಚೆಕ್ ಮಾಡ್ಕೊಳ್ಳಿ, ನಾನು ಈ 4 ನಿಶ್ಚಯದಲ್ಲೂ ಪಕ್ಕಾ ಇದ್ದೀನಾ. बाप में तो सभी कहते मेरा बाबा और मैं बाप की. बाप को मेरा कहकर बाप का पूरा अधिकार प्राप्त कर लिया. ಬಾಬೋರ್ ಮೇಲೆ ಎಲ್ಲರಿಗೂ ನಿಶ್ಚಯ ಇದೆ, ಅದರಿಂದ ಎಲ್ಲರೂ ಹೇಳ್ತೀರಿ ನನ್ನ ಬಾಬಾ ಅಂತ, ಹಾಗೂ ನಾನು ಬಾಬೋರ್ ಮಗು ಅಂತ ಹೇಳ್ತೀರಿ. ಯಾವಾಗ ಬಾಬೋರನ್ನ ನನ್ನವರು ಅಂತ ಹೇಳ್ತೀರಿ, ಬಾಬೋರ ಪೂರಾ ಅಧಿಕಾರವನ್ನ ಪ್ರಾಪ್ತಿ ಮಾಡ್ಕೊಂಡಿದ್ದೀರಿ. सदा बाप के द्वारा अधिकारी बन सर्व खजानों के अधिकारी बन गए. ಸದಾ ಬಾಬೋರಿಂದ ನೀವು ಅಧಿಕಾರಿಗಳಾಗಿ ಸರ್ವ ಬಾಬೋರ ಖಜಾನೆಗಳಿಗೂ ನೀವು ಅಧಿಕಾರಿಗಳಾಗಿದ್ದೀರಿ. साथ में स्वयं में भी निश्चय जरूरी है. क्यों? ಬಾಬೋರ್ ಮೇಲೆ ನಿಶ್ಚಯ ಇದೆ, ಬಾಬೋರ್ ಖಜಾನೆಗಳಿಗೆ ಅಧಿಕಾರಿಗಳಾಗಿದ್ದೀರಿ ಸರಿ, ಜೊತೆಗೆ ಸ್ವಯಮಿನ ಮೇಲೂ ನಿಶ್ಚಯ ಅವಶ್ಯಕ. ಯಾಕೆ? अगर स्व में निश्चय नहीं है तो दिल शिकस्त बन जाते हैं. ಸ್ವಯಮಿನ ಮೇಲೆ ನಿಮಗೆ ನಿಶ್ಚಯ ಇಲ್ಲ ಅಂದ್ರೆ ಈ ಬ್ರಾಹ್ಮಣ ಜೀವನದಲ್ಲಿ ನಿರಾಶರಾಗ್ತೀರಿ. स्वयं में निश्चय यही है मैं बाप द्वारा स्वमानदारी हूँ, स्वराज्य अधिकारी हूँ. स्वयं बाप ने मुझे कितने स्वमान दिए हैं. ಸ್ವಯಮಿನ ಮೇಲೆ ನಿಶ್ಚಯ ಅಂದ್ರೇನು? ಕೇವಲ ನನ್ನ ಆತ್ಮನೂ ನಿಶ್ಚಯ ಅಲ್ಲ, ನಾನು ಯಾರು, ನಾನು ಎಂತಹ ಆತ್ಮ, ನಾನು ಬಾಬೋರಿಂದ ಸ್ವಮಾನಧಾರಿಯಾಗಿದ್ದೀನಿ. ಬಾಬೋರ್ ನನಗೆ ಸ್ವಮಾನ ಆತ್ಮ ಗೌರವ ಕೊಟ್ಟಿದ್ದಾರೆ. ಸ್ವರಾಜ್ಯ ಅಧಿಕಾರಿ ನಾನು. ಸ್ವಯಂ ಬಾಬೋರು ನನ್ನನ್ನ ಎಷ್ಟು ಶ್ರೇಷ್ಠ ಸ್ವಮಾನವನ್ನ ಕೊಟ್ಟು ಸ್ವಮಾನಧಾರಿಯನ್ನಾಗಿ ಮಾಡಿದರೆ. एक एक स्वमान को स्मृति में लाओ, कितना नशा चढ़ता है. ಬಾಬೋರ್ ಕೊಟ್ಟಿರೋ ಒಂದೊಂದು ಸ್ವಮಾನವನ್ನ ಸ್ಮೃತಿಗೆ ತಂದ್ಕೊಳ್ಳಿ, ಎಷ್ಟೊಂದು ನಶೆ ಏರುತ್ತೆ. आजकल किसी को भी कोई टाइटल मिलता है तो वो भी अपना भाग्य समझते हैं. ನೋಡಿ ಜಗತ್ತಲ್ಲಿ ಇವತ್ತು ಯಾರಿಗಾದ್ರೂ ಏನಾದ್ರೂ ಒಂದು ಟೈಟಲ್ ಸಿಕ್ಕಿದ್ರೆ, ಯಾವುದೇ ಬಿರುದು ಸಿಕ್ಕಿದ್ರೆ ಅವರು ಅದರಲ್ಲಿ ತನ್ನನ್ನ ನಾನು ಭಾಗ್ಯವಂತ ಅಂತ ತಿಳ್ಕೊತಾರೆ, ಅದು ನನ್ನ ಅದೃಷ್ಟ ಅಂತ ತಿಳ್ಕೊತಾರೆ. लेकिन आप बच्चों को एक एक स्वमान किसने दिया. ನಾವೇ ಹೇಳ್ತಾರೆ ನೀವು ಮಕ್ಕಳಿಗೆ ಒಂದೊಂದು ಸ್ವಮಾನವನ್ನ ಯಾರು ಕೊಟ್ಟಿದ್ದು? ಈಗ ರಾಷ್ಟ್ರಪತಿಗಳಿಂದನೋ ಪ್ರೈಮ್ ಮಿನಿಸ್ಟ್ರಿಂದನೋ ಅಥವಾ ಚೀಫ್ ಮಿನಿಸ್ಟ್ರಿಂದನೋ ಯಾರಿಂದನೋ ಒಂದು ಬಿರುದು ಸಿಕ್ಕಿದ್ರೆ, ಒಂದು ಸನ್ಮಾನ ಸಿಕ್ಕಿದ್ರೆ ಎಷ್ಟೊಂದು ನಶೆ ಇರುತ್ತೆ. ನಾವೇ ಹೇಳ್ತಾರೆ ವಿಚಾರ ಮಾಡಿ, ನೀವು ಮಕ್ಕಳಿಗೆ ಒಂದೊಂದು ಸ್ವಮಾನವನ್ನ ಯಾರು ಕೊಟ್ಟಿದ್ದಾರೆ? स्वयं बाप दादा ने हर बच्चे को स्वमानदारी बनाया है. ಸ್ವಯಂ ಬಾಪ್ ದಾದವರು ಪ್ರತಿಯೊಂದು ಮಕ್ಕಳನ್ನು ಸ್ವಮಾನಧಾರಿಗಳನ್ನಾಗಿ ಮಾಡಿದರೆ. ಒಂದೊಂದು ಸ್ವಮಾನವನ್ನ ನೆನ್ಪು ಮಾಡ್ಕೊಳ್ತಾ ಖುಷಿ ಮೇ ಉಡ್ತೇ ಹೋ. ಆ ಸ್ವಮಾನ ನೆನ್ಪು ಮಾಡ್ಕೊಳ್ಳೋದ್ರಿಂದ ನೀವು ಖುಷಿಯಲ್ಲಿ ಹಾರ್ತೀರಿ. ಅದಕ್ಕೆ ಬಾಬೋರ್ ಹೇಳೋದು ಸ್ವಯಮಿನ ಬಗ್ಗೆ ನಿಶ್ಚಯ ಅಂದ್ರೆ ಬಾಬೋರ್ ಕೊಟ್ಟಿರೋ ಒಂದೊಂದು ಸ್ವಮಾನದ ನಶೆ. तो स्व में भी सदा निश्चय का इतना नशा रहे कि मैं बाप द्वारा स्वराज्य अधिकारी स्वमान अधिकारी कोटों में कोई आत्मा हूँ. ಸ್ವಯಮಿನ ಮೇಲೂ ಸದಾ ನಿಶ್ಚಯ, ಇಷ್ಟೊಂದು ನಶೆ ಇರಲಿ, ನಾನು ಬಾಬೋರಿಂದ ಸ್ವರಾಜ್ಯ ಅಧಿಕಾರಿಯಾಗಿದ್ದೀನಿ. ನನಗೆ ಅಧಿಕಾರ ಯಾರು ಕೊಟ್ಟಿದ್ದಾರೆ? ಸ್ವರಾಜ್ಯ ಅಧಿಕಾರ ಬಾಬೋರಿಂದ ಸಿಕ್ಕಿದೆ. ಸ್ವಮಾನದ ಅಧಿಕಾರಿ ನೀವು ಅಂದ್ರೆ ಬಾಬೋರ ಎಲ್ಲ ಬಿರುದುಗಳು ಏನ್ ಕೊಟ್ಟಿದ್ದಾರೆ, ಸ್ವಮಾನ ಏನ್ ಕೊಟ್ಟಿದ್ದಾರೆ ಅದರ ಅಧಿಕಾರಿ. ಕೋಟಿಯಲ್ಲಿ ಕೆಲವೇ ಆತ್ಮದಲ್ಲಿ ನಾವೇ ಹೇಳ್ತಾರೆ ಈ ನಶೆಯಲ್ಲಿರಿ.
जैसे बाप में निश्चय है तो साथ में स्व में भी निश्चय आवश्यक है. ಹೇಗೆ ಬಾಬೋರಲ್ಲಿ ನಿಶ್ಚಯ ಇದೆಯೋ ಹಾಗೆ ಜೊತೆಗೆ ಸ್ವಯಂಲ್ಲೂ ನಿಶ್ಚಯ ಅವಶ್ಯಕವಾಗಿದೆ. क्योंकि अगर स्व में निश्चय है तो जहां निश्चय है वहां हर कर्म में निश्चय बुद्धि अर्थात ಸ್ವಮಾನಧಾರಿ ವಿಜಯಿ ಹೇ. ಬಾಬಾ ಹೇಳೋದು, ನೀವು ಸ್ವಯಮಿನ ಮೇಲೆ ನಿಶ್ಚಯ ಇದೆ ಅಂದ್ರೆ ಎಲ್ಲಿ ಸ್ವಯಮಿನ ಮೇಲೆ ನಿಶ್ಚಯ ಇದೆಯೋ ಅಲ್ಲಿ ಪ್ರತಿ ಒಂದು ಕರ್ಮದಲ್ಲೂ ನಿಶ್ಚಯ ಬುದ್ಧಿ ಅರ್ಥಾತ್ ಸ್ವಮಾನಧಾರಿ ವಿಜಯಿಗಳಾಗ್ತೀರಿ. निश्चयದ ಅರ್ಥನೇ सफलते. ऐसा नहीं कि हमारा तो बाप में निश्चय है, बाप में है वह तो बहुत अच्छा, लेकिन बाप के साथ स्व का नशा भी आवश्यक है. मैं कौन ಹಂಗಲ್ಲ, ನನಗಂತೂ ಬಾಬೋರ್ ಮೇಲೆ ನಿಶ್ಚಯ ಇದೆಯಪ್ಪ, ನನಗ್ ಬಾಬೋರ್ ಮೇಲೆ ಪೂರ್ತಿ ನಿಶ್ಚಯ ಇದೆ, ಸರಿ, ಬಹಳ ಒಳ್ಳೇದು. ಆದ್ರೆ ಬಾಬೋರ ಜೊತೆಗೆ ಸ್ವಯಮಿನ ನಶೆನೂ ಅವಶ್ಯಕ. ನಾನು ಯಾರು ಅನ್ನುವಂತಹ स्वमान नशे. एक एक स्वमान को याद करो. निश्चय और नशा आपके चलन और चेहरे से दिखाई देगा. ಒಂದೊಂದು ಸ್ವಮಾನವನ್ನ ನೆನ್ಪು ಮಾಡ್ಕೊಳ್ಳಿ. ಆ ನಿಶ್ಚಯ, ಆ ನಶೆ ನಿಮ್ಮ ಚಲನೆ ಮತ್ತು ಚೆಹರೆಯಿಂದ ಕಾಣಿಸುತ್ತೆ. दे रहा है लेकिन दिखाई देता रहेगा. साथ में तीसरी बात ನಾವೇ ಹೇಳೋದು, ನಿಮ್ಮ ಚಲನೆ ಚೆಹರೆಯಿಂದ ಕಾಣಿಸ್ತಾ ಇದೆ ಮತ್ತೆ ಕಾಣಿಸ್ತಾನೆ ಇರುತ್ತೆ ಯಾವಾಗ ನಿಮ್ಗೆ ಅನಿಶ್ಚಯ ನಶೆ ಇದೆ. ಸ್ವಮಾನದ ಒಂದೊಂದು ಸ್ವಮಾನದ ನಿಶ್ಚಯ ಮತ್ತು ನಶೆ ಅದು ಚಲನೆ ಚೆಹರೆಯಿಂದ ಕಾಣಿಸ್ತಾ ಇರುತ್ತೆ. ಜೊತೆಯಲ್ಲಿ ಮೂರನೇದು ಡ್ರಾಮಾ ಮೇ ಬಿ ನಿಶ್ಚಯ ಬಹು ಜರೂರಿ ಹೈ. ಮೊದಲನೇದು ಬಾಬೋರಲ್ಲಿ ಅಟೂಟ್ ನಿಶ್ಚಯ, ಎರಡನೇದು ಸ್ವಮಾನದ ಸ್ವಯಂ ನಾನು ಯಾರು ಅನ್ನೋ ನಿಶ್ಚಯ, ಮೂರನೇದು ಡ್ರಾಮಾದ ಮೇಲೆ ನಿಶ್ಚಯನೂ ಬಹಳ ಅವಶ್ಯಕ. क्योंकि ड्रामा में समस्याएं भी आती है तो सफलता भी होती है. ಏಕೆಂದ್ರೆ ಡ್ರಾಮಾದಲ್ಲಿ ಸಮಸ್ಯೆಗಳು ಬರುತ್ತೆ, ಜೊತೆಗೆ ಸಫಲತೆನೂ ಸಿಗುತ್ತೆ. अगर ड्रामा में पक्का निश्चय है तो ड्रामा के निश्चय से जो निश्चय बुद्धि है वह समस्या को समाधान स्वरूप में बदल देता है. ಬಾಬಾ ಹೇಳೋದು, ಏನಾದ್ರೂ ನಿಮಗೆ ಡ್ರಾಮಾದ ಮೇಲೆ ಪಕ್ಕಾ ನಿಶ್ಚಯ ಇದ್ದಿದ್ದಾದ್ರೆ ಡ್ರಾಮಾದ ಮೇಲೆ ನಿಶ್ಚಯ ಯಾರಿಗಿರುತ್ತೆ, ಯಾರು ನಿಶ್ಚಯ ಬುದ್ಧಿಗಳು ಅವರು ಸಮಸ್ಯೆಗಳನ್ನು ಸಮಾಧಾನ ಸ್ವರೂಪದಲ್ಲಿ ಪರಿವರ್ತನೆ ಮಾಡ್ಕೊಳ್ತಾರೆ. ಕ್ಯೋಂಕಿ ನಿಶ್ಚಯ ಅರ್ಥಾತ್ ವಿಜಯ್. ನಿಶ್ಚಯದ ಅರ್ಥ ಏನು? ವಿಜಯ. ಯಾವುದೇ ಪರಿಸ್ಥಿತಿ ಮೇಲೆ, ಸಮಸ್ಯೆಗಳ ಮೇಲೆ ವಿಜಯ. तो किसके ऊपर विजयी बनता? परिवर्तन करने में एक सेकंड में समस्या परिवर्तन हो समाधान रूप बन जाती है. ಯಾವುದರ ಮೇಲೆ ವಿಜಯಿಗಳಾಗ್ತೀರಿ? ಸಮಸ್ಯೆಗಳ ಮೇಲೆ ವಿಜಯಿಗಳಾಗ್ತೀರಿ. ಸಮಸ್ಯೆಗಳನ್ನ ಸಮಾಧಾನದಲ್ಲಿ ಪರಿವರ್ತನೆ ಮಾಡ್ಕೊಳ್ತೀರಿ. ಯಾವಾಗ ಡ್ರಾಮಾದ ಮೇಲೆ ನಿಶ್ಚಯ ಇದೆ ಅಂದ್ರೆ 1 ಸೆಕೆಂಡ್ ಅಲ್ಲಿ ಸಮಸ್ಯೆ ಪರಿವರ್ತನೆಯಾಗಿ ಸಮಾಧಾನ ರೂಪ ಆಗುತ್ತೆ. ಯಾವಾಗ ಡ್ರಾಮಾದ ಮೇಲೆ ನಿಶ್ಚಯ ಇರುತ್ತೆ. हलचल में नहीं आएंगे, अचल रहेंगे, क्योंकि ड्रामा के ज्ञान से अडोल अचल बन जाते हैं. ನೀವು ಹಲ್ಚಲಲ್ಲಿ ಬರೋದಿಲ್ಲ. ಡ್ರಾಮಾದ ಮೇಲೆ ಯಾವಾಗ ನಿಶ್ಚಯ ಇರುತ್ತೆ ಎಂತಹದೇ ಸಮಸ್ಯೆಯಲ್ಲೂ ನೀವು ಹಲ್ಚಲಲ್ಲಿ ಬರಲ್ಲ, ಅಚಲವಾಗಿರ್ತೀರಿ. ಏಕೆಂದ್ರೆ ಡ್ರಾಮಾದ ಜ್ಞಾನದಿಂದ ಅಡೋಲ ಮತ್ತು ಅಚಲವಾಗ್ಬಿಡ್ತೀರಿ. ये निश्चय रहता कि मैं ही कल्प पहले भी समाधान स्वरूप अर्थात सफल आत्मा बनाता बनी हूं और कल्प के बाद भी मैं ही बनूंगी. ಈ ನಿಶ್ಚಯ ಇರುತ್ತೆ. ಡ್ರಾಮಾದ ಮೇಲೆ ನಿಶ್ಚಯ ಬುದ್ಧಿ ಮಕ್ಕಳು ಯಾರಿರ್ತಾರೆ ಅವ್ರಿಗೆ ಈ ನಿಶ್ಚಯ ಇರುತ್ತೆ, ನಾನು ಕಲ್ಪದ ಹಿಂದೆನೂ ಸಮಾಧಾನ ಸ್ವರೂಪ ಅರ್ಥಾತ್ ಸಫಲ ಆತ್ಮ ಆಗಿದ್ದೆ, ಈಗಲೂ ಆಗಿದ್ದೀನಿ, ಕಲ್ಪದ ನಂತರನೂ ನಾನೇ ಆಗಿರ್ತೀನಿ. तो ड्रामा का निश्चय नशा पक्का कराता है, फकुर रहता है, नशा रहता है, मैं ही हूं और मैं ही बनूंगी. इसीलिए इस पुरुषार्थी जीवन में ड्रामा का निश्चय भी आवश्यक है.
ಬಾಬಾ ಹೇಳ್ತಾರೆ ಡ್ರಾಮಾದ ಬಗ್ಗೆ ನಿಶ್ಚಯ ಇದೆ ಅಂದ್ರೆ ನಶೆನೂ ನಿಮ್ಗಿರುತ್ತೆ, ನಶೆನೂ ಇರುತ್ತೆ, ಹೆಮ್ಮೆನೂ ಇರುತ್ತೆ. ನಾನೇ ಇದ್ದೆ, ಏಕೆಂದ್ರೆ ಇಲ್ಲಿ ತ್ರಿಕಾಲನೂ ಇದೆ. ನಾನೇ ಇದ್ದೆ, ನಾನೇ ಇದ್ದೀನಿ, ನಾನೇ ಆಗ್ತೀನಿ. ಆದ್ದರಿಂದ ಈ ಪುರುಷಾರ್ಥಿ ಜೀವನದಲ್ಲಿ ಡ್ರಾಮಾದ ಬಗ್ಗೆ ನಿಶ್ಚಯನೂ ಅವಶ್ಯಕ. और साथ में चौथा है परिवार, परिवार का निश्चय, क्योंकि बाप ने आते ही परिवार को पैदा किया है. ಜೊತೆಗೆ ನಾಲ್ಕನೇದು ಪರಿವಾರದ ಮೇಲೆ ನಿಶ್ಚಯ. ಏಕೆಂದ್ರೆ ಬಾಬೋರಿ ಸೃಷ್ಟಿಗೆ ಬಂದಾಗ್ಲೇ ಈ ಪರಿವಾರವನ್ನ ರಚನೆ ಮಾಡಿದರೆ. तो जैसे बाप में निश्चय है वैसे परिवार में भी निश्चय आवश्यक है, क्योंकि परिवार किसका है. ಬಾಬಾ ಹೇಳ್ತಾರೆ ಹೇಗೆ ನಿಮ್ಗೆ ಬಾಬೋರ್ ಮೇಲೆ ನಿಶ್ಚಯ ಇದೆಯೋ ಹಾಗೆ ಪರಿವಾರದ ಮೇಲೂ ನಿಶ್ಚಯ ಅವಶ್ಯಕ. ಏಕೆಂದ್ರೆ ಪರಿವಾರ ಯಾರ ಪರಿವಾರ ಇದೆ? ಪ್ರಭು ಪರಿವಾರ, ಈಶ್ವರೀಯ ಪರಿವಾರ ಅಲ್ಲ. तो इतना बड़ा परिवार और किसका हो सकता है? ಇಷ್ಟು ದೊಡ್ಡ ಪರಿವಾರ, ಬೇಹದ್ ಪರಿವಾರ ಇನ್ಯಾರ್ದು ಇರ್ಲಿಕ್ಕೆ ಸಾಧ್ಯ? तो परिवार में भी निश्चय अति आवश्यक. ಈ ಬಾಬೋರ ಪರಿವಾರ ಏನಿದೆ, ಜಗತ್ತಿನ ಕೋಟ್ಯಾಂತರ ಆತ್ಮಗಳಲ್ಲಿ ಬಾಬೋರ್ ಯಾರನ್ನು ಸೆಲೆಕ್ಟ್ ಮಾಡಿದರೆ ಈ ಪರಿವಾರದ ಮೇಲೂ ನಿಶ್ಚಯ ಅತಿ ಅವಶ್ಯಕ. क्योंकि इतना बड़ा परिवार विश्व में किसका है? तो चेक करो, आप जितना परिवार विश्व में किसी का है? ಏಕೆಂದ್ರೆ ಇಷ್ಟು ದೊಡ್ಡ ಪರಿವಾರ ಇನ್ ವಿಶ್ವದಲ್ಲಿ ಇನ್ಯಾರ್ದಿದೆ? ಬೇಕಾದ್ರೆ ನೀವು ಚೆಕ್ ಮಾಡಿ. ನಿಮ್ಮಷ್ಟು ದೊಡ್ಡ ಪರಿವಾರ ವಿಶ್ವದಲ್ಲಿ ಇನ್ಯಾರ್ದಾದ್ರೂ ಇದೆಯಾ? ವಿಶ್ವದಲ್ಲಿ ಇಡೀ ಕಲ್ಪದಲ್ಲಿ ಇನ್ಯಾರ್ದಾದ್ರೂ ಇದೆಯಾ? परिवार की रीति से किसी भी डिवाइन फादर का भी नहीं है. वहां फॉलोवर है, यहाँ परिवार है. ಪರಿವಾರ ಅನ್ನೋದು ಕೇವಲ ಇದು ಈಶ್ವರೀಯ ಪ್ರಭು ಪರಿವಾರ ಮಾತ್ರ. ಪರಿವಾರದ ರೀತಿ ಅನ್ನೋದು ಇನ್ಯಾವ ಧರ್ಮದಲ್ಲೂ ಇಲ್ಲ. ಬಲೆ ಡಿವೈನ್ ಫಾದರ್ ಇದ್ದಾರೆ ಅಂದ್ರೆ ಧರ್ಮಪಿತರಿದ್ದಾರೆ, ಅವರು ಫಾಲೋವರ್ಸ್ ಅಂತ ಹೇಳ್ಕೊತಾರಷ್ಟೇನೆ. ಯಾವುದೇ ಧರ್ಮಾತ್ಮಗಳು ಅಥವಾ ಮಹಾತ್ಮಗಳಿಗೆ ಫಾಲೋವರ್ ಆಗ್ತಾರೆ, परिवार ಆಗಲ್ಲ. परिवार के साथ ही सेवा में संबंध में रहते हो. ऐसा नहीं कि हमारा तो बाप से ही कनेक्शन है, परिवार से नहीं हुआ तो क्या हुआ. ಬಾಬಾ ಹೇಳೋದು ಪರಿವಾರದ ಜೊತೆಯಲ್ಲೇ ನೀವು ಸೇವೆ ಮಾಡ್ತೀರಿ, ಪರಿವಾರದ ಸಂಬಂಧದಲ್ಲೇ ಇರ್ತೀರಿ, ಇರ್ಲೂಬೇಕು. ಈ ತರ ಅಲ್ಲ ನನಗೆ ಡೈರೆಕ್ಟ್ ಬಾಬೋರ್ ಜೊತೆ ಕನೆಕ್ಷನ್, ನನಗೆ ಬಾಬೋರ್ ಒಬ್ರೇ ಎಲ್ಲ, ಪರಿವಾರ ಇಲ್ಲದೆ ಇದ್ರೆ ಏನಾಗುತ್ತೆ? परिवार का निश्चय तो आपका 21 जन्म चलना है. ಈ ಪರಿವಾರದ ನಿಶ್ಚಯ ಇದು ಒಂದೇ ಜನ್ಮಕ್ಕಲ್ಲ, ಸಂಗಮ ಯುಗಕ್ಕಷ್ಟೇ ಅಲ್ಲ. ಇದು ಈ ನಿಶ್ಚಯ 21 ಜನ್ಮ ನಮ್ಮ ಜೊತೆಗೆ ಬರುತ್ತೆ. ಏಕೆಂದ್ರೆ ಬಲೆ ಬಾಬೋರು ಪರಂಧಾಮದಲ್ಲಿ ಇರ್ತಾರೆ, ಸತ್ಯಯುಗಕ್ಕೆ ಬರೋದಿಲ್ಲ. ನಮ್ ಜೊತೆಗೆ 21 ಜನ್ಮ ಬರೋ ಪರಿವಾರ ಇದೆ. ಪರಿವಾರ जानते हो ना? परिवार के साथ ही संबंध में आने से मालूम होता मैं इतने बड़े परिवार में सभी से निश्चय बुद्धि हो चल रहा हूँ. परिवार में चलने के लिए अटेंशन देना पड़ता है. ಬಾಬಾ ಹೇಳ್ತಾರೆ ಗೊತ್ತಿದೆ ಅಲ್ಲ ಇದು ಪರಿವಾರ, ಈ ಪರಿವಾರದ ಜೊತೆ ಸಂಬಂಧದಲ್ಲಿ ಬರ್ಬೇಕಂದ್ರೆ ಅವಾಗ ಗೊತ್ತಾಗುತ್ತೆ ನಾನು ಇಷ್ಟು ದೊಡ್ಡ ಪರಿವಾರದಲ್ಲಿ ಎಲ್ಲರ ಜೊತೆ ನಿಶ್ಚಯ ಬುದ್ಧಿಯಾಗಿ ನಡೀತಾ ಇದ್ದೀನ, ಯಾವ ಆತ್ಮದ ಪಾತ್ರ ಹೇಗಿದೆ ಅದರ ಅನುಸಾರ ಅದನ್ನ ಸ್ವೀಕಾರ ಮಾಡಿ ನಿಶ್ಚಯ ಬುದ್ಧಿಯಾಗಿ ನಡೀತಾ ಇದ್ದೀನ ಪರಿವಾರದಲ್ಲಿ. परिवार में चलने के लिए अटेंशन देना पड़ता है कि परिवार में हर एक के संस्कार भिन्न भिन्न हैं और होंगे भी. ಪರಿವಾರದಲ್ಲಿ ನಡಿಬೇಕು, ಪರಿವಾರದ ಜೊತೆಯಲ್ಲಿ ನಡಿಬೇಕಂದ್ರೆ ಅಟೆನ್ಷನ್ ಕೊಡ್ಬೇಕಾಗತ್ತೆ. ಏಕೆಂದ್ರೆ ಪರಿವಾರದಲ್ಲಿ ಪ್ರತಿಯೊಬ್ಬರ ಸಂಸ್ಕಾರನೂ ಭಿನ್ನ ಭಿನ್ನವಾಗಿದೆ, ಮತ್ತೆ ಇರ್ಲೇಬೇಕು ಕೂಡ. ಏಕೆಂದ್ರೆ ಎಲ್ಲರೂ ಒಂದೇ ಸಂಸ್ಕಾರ, ಎಲ್ಲರದು ಒಂದೇ ಪಾತ್ರ ಆದ್ರೆ ಡ್ರಾಮಾ ಹೆಂಗ್ ನಡೆಯುತ್ತೆ? आपका यादगार माला है, माला में देखो कहाँ 1 नंबर और कहाँ 108वां नंबर, क्योंकि परिवार में भिन्न भिन्न संस्कार है. ನಿಮ್ಮ ನೆನಪಾರ್ತನೆ ಮಾಲೆ ಇದೆ, ನೀವು ನಂಬರ್ ವಾರ್ ಭಿನ್ನ ಭಿನ್ನ. ನೀವು ಆತ್ಮ ಒಂದೇ, ಆತ್ಮದಲ್ಲಿರೋ ಸಂಸ್ಕಾರ ಭಿನ್ನ ಭಿನ್ನ.
ಇದರ ನೆನಪಾರ್ಥನೆ ಮಾಲೆ ಇದೆ. ಮಾಲೆಯಲ್ಲಿ ನೋಡಿ, ಮೊದಲನೇ ನಂಬರ್ ಎಲ್ಲಿ, 108ನೇ ನಂಬರ್ ಎಲ್ಲಿ? ಏಕೆಂದ್ರೆ ಪರಿವಾರದಲ್ಲಿ ಭಿನ್ನ ಭಿನ್ನ ಸಂಸ್ಕಾರ ಇದೆ. 1 ನಂಬರಿಗೂ 2ನೇ ನಂಬರಿಗೂ ಎಷ್ಟೊಂದು ವ್ಯತ್ಯಾಸ ಇದೆ. 108 ಅಂದ್ರೆ तो इतने बड़े परिवार में चलते संस्कारों को समझ, 1-2 में एक परिवार, एक बाप, एक राज्य, तो एक होके चलना है. ಇಷ್ಟು ದೊಡ್ಡ ಪರಿವಾರದಲ್ಲಿದ್ದು ಪರಿವಾರದ ಜೊತೆಯಲ್ಲಿ ನಡೀತಾ ಸಂಸ್ಕಾರಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಈ ಸಂಸ್ಕಾರಗಳನ್ನ ಅರ್ಥ ಮಾಡಿಕೊಂಡು ಒಬ್ಬರು ಮತ್ತೊಬ್ಬರಲ್ಲಿ ನಾವು ಒಂದು ಪರಿವಾರದವರು, ಒಬ್ಬ ತಂದೆ ಮಕ್ಕಳು, ಒಂದು ರಾಜ್ಯ ಮಾಡೋರು ಅಂದಮೇಲೆ ಒಂದಾಗಿ ನಡೆಯೋದನ್ನ ಕಲ್ತ್ಕೋಬೇಕು. ಇದು ಪರಿವಾರದ ಮೇಲಿರೋ ನಿಶ್ಚಯ. परिवार में जैसे बड़ा परिवार ऐसे ही 1-2 में बड़ी दिल, हर एक के प्रति शुभ भावना, शुभ कामना की स्थिति में स्थित हो चलना है. ಪರಿವಾರ ಹೇಗೆ, ಎಷ್ಟು ದೊಡ್ಡ ಪರಿವಾರ, ಬೇಹದ್ದಿನ ಪರಿವಾರ, ಹೆಂಗೆ ಪರಿವಾರ ದೊಡ್ಡದೋ ಹಾಗೆ ಒಬ್ಬರು ಮತ್ತೊಬ್ಬರಲ್ಲಿ ದೊಡ್ಡ ಹೃದಯಗಳಾಗಿ, ವಿಶಾಲ ಹೃದಯಗಳಾಗಿ ಪ್ರತಿಯೊಬ್ಬರ ಪ್ರತಿ ಶುಭ ಭಾವನೆ, ಶುಭ ಕಾಮನೆಯ ಸ್ಥಿತಿಯಲ್ಲಿ ಸ್ಥಿತ ಆಗಿ ನಡ್ಕೊಳ್ಬೇಕಾಗತ್ತೆ. ಕ್ಯೋಂಕಿ ಪರಿವಾರ ಕೆ ಬೀಚ್ ಹಿ ಸಂಸ್ಕಾರ ಸ್ವಭಾವ ಆತಾ ಹೈ. ಏಕೆಂದ್ರೆ ಸಂಸ್ಕಾರ ಸ್ವಭಾವದ ಘರ್ಷಣೆಗಳು, ಹೊಂದಾಣಿಕೆ ಇದೆಲ್ಲ ಬರೋದೇ ಪರಿವಾರದ ಮಧ್ಯದಲ್ಲಿ. ಲೇಕಿನ್ ಕೊಯ್ ಸಮझे परिवार से क्या है, बाबा से तो है, लेकिन यहाँ धर्म और राज्य दोनों की स्थापना है. सिर्फ धर्म नहीं है, दूसरे जो भी धर्म पिता आए हैं उनका सिर्फ धर्म है, राज्य नहीं है. ನಾವೇ ಹೇಳ್ತಾರೆ, ಈ ತರ ಯಾರು ತಿಳ್ಕೊಳ್ಬೇಡಿ, ಅಯ್ಯೋ ಪರಿವಾರ ಇಲ್ದಿದ್ರೇನಂತೆ, ಬಾಬೋರಿದಾರಲ್ಲ. ಆದ್ರೆ ಬಾಬಾ ಹೇಳ್ತಾರೆ, ಇಲ್ಲಿ ಧರ್ಮ ಮತ್ತು ರಾಜ್ಯ ಎರಡೂ ಸ್ಥಾಪನೆ ಆಗ್ತಾ ಇದೆ, ಬರೀ ಧರ್ಮ ಅಲ್ಲ. ಬೇರೆ ಧರ್ಮ ಪಿತರು ಯಾರು ಬರ್ತಾರೆ ಅವ್ರದ್ದು ಬರೀ ಧರ್ಮ ಸ್ಥಾಪನೆ ಆಗುತ್ತೆ, ಅವ್ರದ್ದು ರಾಜ್ಯ ಇಲ್ಲ. ಇಲ್ಲಂತೂ ಬಾಬೋರು सबको राज्य भी करना है, तो राज्य में परिवार की आवश्यकता होती है. ಇಲ್ಲಿ ನೀವಂತೂ ಎಲ್ಲರೂ ರಾಜ್ಯ ಮಾಡೋರು, 21 ಜನ್ಮ ದೈವಿ ರಾಜ್ಯದಲ್ಲಿ ಬರೋರು. ರಾಜ್ಯ ಅಂದ್ರೇನೆ ಪರಿವಾರ. ರಾಜನಿಗೆ ಆ ರಾಜ್ಯದಲ್ಲಿರೋ ಎಲ್ಲರೂ ರಾಜನ ಪರಿವಾರದವರು. ಬಾಬಾ ಹೇಳ್ತಾರೆ, ಹಂಗೆ ಪರಿವಾರದ ಅವಶ್ಯಕತೆ ಇದೆ. 21 ಜನ್ಮ ಭಿನ್ನ ಭಿನ್ನ ರೂಪದಲ್ಲಿ ಪರಿವಾರಕ್ಕೆ ಸಾಥ್ ಹಿ ರೇನಾ. ಈ ಪರಿವಾರದಲ್ಲೇ ನೀವು ಜೊತೆಯಲ್ಲಿ ಇರ್ತೀರಿ, ಭಿನ್ನ ಭಿನ್ನ ಸಂಬಂಧದಲ್ಲಿ. ಪರಿವಾರ ಕೋ ಚೋಡ್ ಕಹಾ ಜಾ ನಹಿ ಸಕ್ತೆ ಹೇ. ಈ ಪರಿವಾರ ಬಿಟ್ಟು ನೀವೆಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಈ ಪರಿವಾರನೇ ಆ ಪರಿವಾರ. तो चेक करो, ऐसा नहीं समझना कि बाप जाने मैं जानू. ನಾವೇ ಹೇಳ್ತಾರೆ, ಈ ತರ ಎಂದು ತಿಳ್ಕೊಳ್ಬಾರ್ದು. ಏನಂತ, ಅಯ್ಯೋ ನನಗ್ ಬಿಟ್ಟಿದ್ದು ಬಾಬೋರಿಗೆ ಬಿಟ್ಟಿದ್ದು, ಪರಿವಾರ ಯಾಕೆ ಅಂತ. ಈ ತರ ಯೋಚನೆ ಮಾಡಬೇಡಿ. ಏಕೆಂದ್ರೆ ಬಾಬಾ ಅಂದ್ರೇನೆ ಪರಿವಾರ, ಬೇಹದ್ದಿನ ಪರಿವಾರ. बाप से ही कार्य है, लेकिन अगर इन 4 निश्चय में से एक भी निश्चय कम है तो हलचल में आ जाएंगे. ಬಾಬೋರ್ ಜೊತೆ ಪ್ರೀತಿ ನಿಶ್ಚಯ ಅಂದ್ರೇನೆ 4 ಮಾತಲ್ಲೂ ಸಂಪೂರ್ಣ ನಿಶ್ಚಯ. ಬಾಬೋರ ಕಾರ್ಯದಲ್ಲಿ ನಿಶ್ಚಯ ಅಂದ್ರೆ ಈ 4 ಮಾತಿನ ನಿಶ್ಚಯ. ಬಾಬಾ ಹೇಳ್ತಾರೆ, ಒಂದು ನಿಶ್ಚಯ ಕಮ್ಮಿ ಆದ್ರೂ ಹಲ್ಚಲಲ್ಲಿ ಬರ್ತೀರಿ. ಈಗ ಒಂದು ಕುರ್ಚಿಯಲ್ಲಾಗ್ಲಿ ಒಂದು ಟೇಬಲಲ್ಲಾಗ್ಲಿ 4 ಕಾಲು ಸರಿ ಇದ್ರೆ ಸ್ಥಿರವಾಗಿರುತ್ತೆ, ಒಂದು ಕಾಲು 1 ಇಂಚ್ ಕಮ್ಮಿ ಆದ್ರೂ ಅಲ್ಗಾಡುತ್ತೆ. ಬಾಬಾ ಹೇಳ್ತಾರೆ, ಅದೇ ರೀತಿ ಸ್ವಲ್ಪ ನಿಶ್ಚಯ ಒಂದ್ರಲ್ಲಿ ಕಮ್ಮಿ ಇದ್ರು ಹಲ್ಚಲಲ್ಲಿ ಬರ್ತೀರಿ. सेवा के साथी, बाप तो सकाश देने वाले हैं, लेकिन साथी कौन? ಸೇವೆಯಲ್ಲಿ ಯಾರು ನಿಮಗೆ ಜೊತೆಗಾರರು? ಬಾಬಾ ಹೇಳ್ತಾರೆ, ಬಾಬೋರ್ ಸಕಾಶ ಕೊಡ್ತಾರೆ ಹೌದು, ಆದ್ರೆ ಜೊತೆ ಯಾರಿರ್ತಾರೆ? साकार में साथ तो परिवार का है. तो बाप ने देखा 3 निश्चय में मेजॉरिटी ठीक चल रहे हैं, लेकिन परिवार के साथ में निभाना, संस्कार मिलाना, एक एक को कल्याण की भावना से देखना और चलना, इसमें कई बच्चे यथाशक्ति बन जाते हैं. ಬಾಬಾ ಹೇಳ್ತಾರೆ, ಪರಿವಾರ, ಈ ಪರಿವಾರದಲ್ಲಿ ಬಾಬೋರು ಏನ್ ನೋಡಿದ್ರಂದ್ರೆ 3 ನಿಶ್ಚಯದಲ್ಲಿ ಮೆಜಾರಿಟಿ ಸರಿ ಇದ್ದೀರಿ,
ಬಾಬೋರಲ್ಲಿ ಸ್ವಯಂ ಅಲ್ಲಿ ಡ್ರಾಮಾದಲ್ಲಿ ಹೆಚ್ಚಿನ ಅಂಶ ಸರಿ ಇದ್ದೀರಿ. ಆದ್ರೆ ಪರಿವಾರದ ಜೊತೆ ನಿಭಾಯಿಸೋದು, ಪರಿವಾರದಲ್ಲಿ ಸಂಸ್ಕಾರಗಳನ್ನ ಹೊಂದ್ಕೊಂಡು ನಡೆಯೋದು, ಒಬ್ಬರು ಮತ್ತೊಬ್ಬರ ಪ್ರತಿ ಕಲ್ಯಾಣದ ಭಾವನೆಯಿಂದ ನೋಡೋದು, ನಡೆಯೋದು, ಇದರಲ್ಲಿ ಕೆಲವೊಂದು ಮಕ್ಕಳು ಯಥಾಶಕ್ತಿ ಇದ್ದಾರೆ. ಲೇಕಿನ್ बाप ने देखा जो परिवार के निश्चय में नॉलेजफुल होके सदा बाप समान साक्षीपन की स्थिति में रह संबंध में आते हैं रहते हैं, वही नंबर 1 या नंबर 1 डिवीजन में आते हैं. ಎಲ್ಲವನ್ನು ಬಾಬಾವ್ರು ಹೇಳಿದ್ರು. 4 ಮಾತಿನ ನಿಶ್ಚಯ, ಅದರ ಪರಿಣಾಮ ಎಲ್ಲನೂ. ಆದ್ರೆ ಬಾಬಾ ನೋಡ್ತಾರೆ, ಯಾರಿಗೆ ಪರಿವಾರದಲ್ಲಿ ನಿಶ್ಚಯ ಇದೆ, ಆ ನಿಶ್ಚಯದಲ್ಲಿ ನಾಲೆಜ್ಫುಲ್ ಆಗಿ ಸದಾ ತಂದೆ ಸಮಾನ ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತ ಆಗಿ ಸಂಬಂಧದಲ್ಲಿ ಬರ್ತಾರೆ, ಇರ್ತಾರೆ, ಅವರೇ ನಂಬರ್ 1 ಅಥವಾ ನಂಬರ್ 1 ಡಿವಿಷನ್ ಅಲ್ಲಿ ಬರ್ತಾರೆ. ಏಕೆಂದ್ರೆ ಈ ಪರಿವಾರದಲ್ಲಿ ನಿಶ್ಚಯದಲ್ಲಿ ನಾಲೆಜ್ಫುಲ್ ಆಗ್ಬೇಕು. ನಾಲೆಜ್ಫುಲ್ ಅಂದ್ರೇನು? ಪ್ರತಿಯೊಂದು ಆತ್ಮಗಳ ಸ್ವಭಾವ, ಸಂಸ್ಕಾರ, ಲೆಕ್ಕಾಚಾರ, ಇದೆಲ್ಲದರಲ್ಲಿ ನಾಲೆಜ್ಫುಲ್ ಆಗಿ ತಂದೆ ಸಮಾನ ಸದಾ ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತ ಆಗಿ ಸಂಬಂಧದಲ್ಲಿ ಬನ್ನಿ. ಯಾರು ಈ ತರ ಇರ್ತಾರೋ ಅವರೇ ನಂಬರ್ 1 या नंबर 1 डिवीजन ಅಲ್ಲಿ ಬರ್ತಾರೆ. तो चेक करो, भाव स्वभाव परिवार में होता है, छोटी छोटी गलतियां भी होती है, विघ्न आते हैं, परिवार के संबंध में ही तो आते हैं. ಬಾಬಾ ಹೇಳ್ತಾರೆ, ಚೆಕ್ ಮಾಡ್ಕೊಳ್ಳಿ. ಭಾವ ಸ್ವಭಾವ ಬರೋದೇ ಪರಿವಾರದಲ್ಲಿ, ಚಿಕ್ಕ ಪುಟ್ಟ ತಪ್ಪುಗಳಾಗೋದು ಪರಿವಾರದಲ್ಲಿ, ವಿಘ್ನಗಳು ಬರೋದು ಪರಿವಾರದ ಸಂಬಂಧದಲ್ಲಿ ಬಂದಾಗ್ಲೇ ಅಲ್ವಾ. सबसे आवश्यक इस परिवार के संबंध में पास होना है. ಬಾಬಾ ಹೇಳೋದು, ಎಲ್ಲದಕ್ಕಿಂತ ಅವಶ್ಯಕವಾಗಿರೋದು ಈ ಪರಿವಾರದ ಸಂಬಂಧದಲ್ಲಿ ಪಾಸ್ ಆಗ್ಬೇಕು. अगर परिवार के साथ चलने में तोड़ निभाने में कोई भी कमी होती है, वह विघ्न छोटा हो या बड़ा हो लेकिन तंग करता है. ಬಾಬಾ ಹೇಳ್ತಾರೆ, ಈ ಪರಿವಾರದ ಜೊತೆ ನಡೆಯೋದ್ರಲ್ಲಿ, ಸಂಬಂಧಗಳನ್ನ ನಿಭಾಯಿಸೋದ್ರಲ್ಲಿ ಏನಾದ್ರೂ ಕೊರತೆ ಮಾಡ್ಕೊಳ್ತೀರಿ ಅಂದ್ರೆ ಆ ವಿಘ್ನ ಚಿಕ್ಕದೋ ದೊಡ್ಡದೋ ಆದ್ರೆ ನಿಮ್ಗೆ ಅದು ತೊಂದರೆ ಕೊಡುತ್ತೆ. ಪರಿವಾರದಲ್ಲಿ ನೀವು ಸಂಬಂಧವನ್ನ ನಿಭಾಯಿಸ್ಲಿಲ್ಲ, ಯಥಾರ್ಥವಾಗಿ ಪ್ರೀತಿಯಿಂದ ನಿಭಾಯಿಸ್ಲಿಲ್ಲ, ಪರಿವಾರದ ಜೊತೆ ನಡಿಲಿಲ್ಲ, ಅದಕ್ಕೆ ಕಾರಣ ಚಿಕ್ಕದೋ ದೊಡ್ಡದೋ ವಿಘ್ನ ಇರ್ಬೋದು. ಆದ್ರೆ ನೀವು ನಿಭಾಯಿಸ್ಲಿಲ್ಲ ಅಂದ್ರೆ ಅದು ನಿಮ್ಗೆ ತೊಂದರೆ ಕೊಡುತ್ತೆ. क्यों एक कैसे परिवार के कनेक्शन में आता है, तो क्यों के बजाय क्यों नहीं करना, लेकिन हमें मिलकर चलना है. परिवार की प्रीत निभानी है, क्योंकि ये बाप का परिवार है, भगवान का परिवार है. ಯಾಕೆ ಏನು ಅನ್ನೋದು ಈ ಪರಿವಾರದ ಕನೆಕ್ಷನ್ ಅಲ್ಲೇ ಬರುತ್ತೆ. ಅದರ ಬದಲಾಗಿ, ಯಾಕೆ ಅನ್ನೋದ್ರ ಬದಲಾಗಿ ನಾನು ಹೊಂದ್ಕೊಂಡು ನಡಿಬೇಕು. ಇವ್ರು ಯಾಕೆ ಹಿಂಗೆ, ಅವ್ರು ಯಾಕೆ ಹಂಗೆ ಅನ್ಬೇಕಾದ್ರೆ ಬಾಬಾ ಹೇಳೋದು, ಅದಕ್ಕೆ ನಾಲೆಜ್ಫುಲ್, ಸಂಸ್ಕಾರಗಳ ನಾಲೆಜ್ಫುಲ್ ಆಗಿ ಎಲ್ಲರ ಜೊತೆ ಹೊಂದ್ಕೊಂಡು ನಡೀರಿ, ಪರಿವಾರದಲ್ಲಿ ಪ್ರೀತಿಯನ್ನ ನಿಭಾಯಿಸಿ. ಏಕೆಂದ್ರೆ ಇದು ಬಾಬೋರ ಪರಿವಾರ, ಭಗವಂತನ ಪರಿವಾರ. ಇದು ರಿವಾಜಿ ಪರಿವಾರ ನೈ ಹೇ, ಜಗತ್ತಿನ ಪರಿವಾರದ ತರ ಕಾಮನ್ ಆಗಿರೋ ಸಾಮಾನ್ಯವಾಗಿರೋ ಪರಿವಾರ ಅಲ್ಲ. ನೋಡಿ, ಸಾಮಾನ್ಯವಾಗಿರೋ ಪರಿವಾರದಲ್ಲಾದ್ರೂ ಹೆಂಗ್ ನಡೀತಾರೆ? ಯಾರಿಗೆ ಪತಿ ಮೇಲೆ ಪ್ರೀತಿ ಇರುತ್ತೋ ಪತಿಗೋಸ್ಕರ ಇಡೀ ಪರಿವಾರದಲ್ಲಿ ಎಲ್ಲರ ಜೊತೆ ಹೊಂದ್ಕೊಂಡು ನಡೀತಾರೆ. ಬಾಬಾ ಹೇಳ್ತಾರೆ, ಇದು ಅಂತ ಕಾಮನ್ ಪರಿವಾರ ಅಲ್ಲ, ಇದು ಪ್ರಭು ಪರಿವಾರ. ಇದು ನಶಾ ರೆಹನಾ ಚಾಹಿಯೆ, ವಾ ಬಾಬಾ, ವಾ ಡ್ರಾಮಾ, ವಾ ಹಮೇ और वाह परिवार. ठीक है, चेक करते हो, चारी में पास हो, चारी में एक में भी कम नहीं, चेक करो. ನಶೆ ಇಟ್ಕೊಳ್ಳಿ, ವಾ ಬಾಬಾ, ವಾ ಡ್ರಾಮಾ, ವಾ ನಾನು, ವಾ ಪರಿವಾರ, ಎಲ್ಲದಕ್ಕೂ ವಾ ವಾ ಅಂತ ಹೊಂದ್ಕೊಂಡು ನಡೀತಾ ಹೋಗಿ. ಚೆಕ್ ಮಾಡ್ಕೊಳ್ಳಿ, ನಾನು 4ರಲ್ಲೂ ಪಾಸ್ ಇದೀನ, 4ರಲ್ಲೂ 1ರಲ್ಲೂ ಸ್ವಲ್ಪನೂ ಕಡಿಮೆ ಇಲ್ವಾ, ಚೆಕ್ ಮಾಡ್ಕೊಳ್ಳಿ. ಈಗೀಗ್ಲೇ ಚೆಕ್ ಮಾಡ್ಕೊಳ್ಳಿ. ಈಗೆಲ್ಲ ನಾನು ಮುರಳಿ ಎಲ್ಲ ಮುಗಿದ್ಮೇಲೆ, ಕೆಲಸ ಮುಗಿದ್ಮೇಲೆ ಕುತ್ಕೊಂಡು ಚೆಕ್ ಮಾಡ್ಕೊಳ್ತೀನಿ ಅಲ್ಲ, ಈಗಲೇ ಚೆಕ್ ಮಾಡ್ಕೊಳ್ಳಿ. ಏಕೆಂದ್ರೆ ವಿಜಯಿಗಳಾಗೋ ಸಾಧನ ಇದೇನೆ.
ಎಲ್ಲದರ ಮೇಲೂ ವಿಜಯಿಯಾಗೋ ಸಾಧನನೇ ಈ 4 ಮಾತಿನ ನಿಶ್ಚಯ. परिवार के बीच संस्कार निकलते हैं, वह संस्कार मिलाना, खुद को भी परिवर्तन करना और परिवार को भी इतनी ऊंची दृष्टि से देखना. ಪರಿವಾರದ ಮಧ್ಯದಲ್ಲಿ ಸಂಸ್ಕಾರಗಳೇ ಬರುತ್ತೆ. ಬಾಬಾ ಹೇಳ್ತಾರೆ ಆ ಸಂಸ್ಕಾರಗಳನ್ನ ಹೊಂದ್ಕೊಂಡು ನಡೆಯೋದು ಸ್ವಯಂ. ಸ್ವಯಂನ್ನು ಪರಿವರ್ತನೆ ಮಾಡ್ಕೊಂಡು ನಡಿಬೇಕು. ಜೊತೆಗೆ ಪರಿವಾರದಲ್ಲಿ ಎಲ್ಲರನ್ನೂ ಶ್ರೇಷ್ಠ ದೃಷ್ಟಿಯಲ್ಲಿ ನೋಡ್ಬೇಕು. ಅವ್ರ ಸ್ವಭಾವ ಹೇಗಾದ್ರೂ ಇರ್ಲಿ, ಸಂಸ್ಕಾರ ಹೇಗಾದ್ರೂ ಇರ್ಲಿ, ಸೆಲೆಕ್ಟ್ ಮಾಡಿರೋರು ಯಾರು? ಬಾಬೋರ್ ಸೆಲೆಕ್ಟ್ ಮಾಡಿದರೆ ಇವರು ಪ್ರಭು ಪರಿವಾರದ ಆತ್ಮ. ಆ ಶ್ರೇಷ್ಠ ದೃಷ್ಟಿಯಲ್ಲಿ ನೋಡಿ. बाप दादा ने पहले भी कहा, बाप दादा लास्ट बच्चे को भी अति भाग्यवान समझते हैं. क्यों? बाप दादावर ಮೊದಲು ಹೇಳಿದರೆ, ಬಾಪ್ ದಾದವರ ಲಾಸ್ಟ್ ಮಗು, ತ್ರೇತಾಯುಗದ ಕೊನೆ 33ನೇ ಕೋಟಿ ಲಾಸ್ಟ್ ಆತ್ಮನು ಅತಿ ಭಾಗ್ಯವಾನ್. ಬಾಬಾ ಹೇಳ್ತಾರೆ ಸಮझते हैं क्यों? भगवान को पहचानना साधारण रूप में बाप को पहचानना जो इतने बड़े बड़े महात्माएं भी पहचान नहीं सके, लेकिन बाप दादा का लास्ट बच्चा भी मेरा बाबा कहता है. ಆ ಲಾಸ್ಟ್ ಮಗುನು ತನ್ನನ್ನ ತಾನು ಭಾಗ್ಯವಾನ್ ಅಂತ ತಿಳ್ಕೊಳುತ್ತೆ ಜಗತ್ತಿನ ಕೋಟ್ಯಾಂತರ ಆತ್ಮಗಳಲ್ಲಿ. ಏಕೆಂದ್ರೆ ಭಗವಂತನನ್ನ ತಿಳ್ಕೊಳ್ಳೋದು, ಅವರು ಸಾಧಾರಣ ರೂಪದಲ್ಲಿ ಬಂದಿದ್ದಾರೆ. ಸಾಧಾರಣ ರೂಪದಲ್ಲಿ ಬಂದಿರೋ ತಂದೆಯನ್ನ ಅರ್ಥ ಮಾಡ್ಕೊಳ್ಳೋದು ಯಾರು ದೊಡ್ಡ ದೊಡ್ಡ ಮಹಾತ್ಮಗಳನ್ನೂ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಆದ್ರೆ ಬಾಪ್ ದಾದವರನ್ನ ಲಾಸ್ಟ್ ಮಗುನು ಹೇಳುತ್ತೆ ನನ್ ಬಾಬಾ. दिल से मेरा बाबा कहते. तो बाप दादा जैसे लास्ट बच्चे की भी विशेषता देख, जैसे और बच्चों को लाड प्यार याद प्यार देते हैं, वैसे लास्ट वाले बच्चों को भी देते हैं. ಹೃದಯದಿಂದ ನನ್ನ ಬಾಬಾ ಅಂತ ಕರಿತೀರಿ ಅಂದ್ರೆ ಬಾಪ್ ದಾದವರು ಹೇಗೆ ಲಾಸ್ಟ್ ಮಗು, ಅವರು ವಿಶೇಷತೆಯನ್ನು ನೋಡಿ. ಹೇಗೆ ಬೇರೆ ಮಕ್ಕಳಿಗೆ ಬಾಬಾ ಪ್ರೀತಿ ಮುದ್ದು ಎಲ್ಲ ಮಾಡ್ತಾರೋ, ಪ್ರೀತಿಯ ನೆನಪುಗಳನ್ನು ಹೇಳ್ತಾರೋ, ಹಾಗೆ ಲಾಸ್ಟ್ ಮಗುನು ಹೇಳ್ತಾರೆ. ಫಸ್ಟ್ ಮಗುಗೆ ಹೆಂಗೆ ಹೇಳ್ತಾರೋ ಲಾಸ್ಟ್ ಮಗುಗೂ ಹೇಳ್ತಾರೆ. ಯಾಕೆಂದ್ರೆ ಜಗತ್ತಿನ ಕೋಟ್ಯಾಂತರ ಆತ್ಮಗಳಲ್ಲಿ ಆ ಮಗುನು ವಿಶೇಷ. तो चेक करो 3 में ठीक हो या 4 में ठीक हो या 2 में ठीक हो या 1 में ठीक हो. ಚೆಕ್ करो. ಚೆಕ್ किया? ನಾವೇ ಹೇಳ್ತಾರೆ ಚೆಕ್ ಮಾಡ್ಕೊಳ್ಳಿ. 3ರಲ್ಲಿ ಸರಿ ಇದೀನಾ, 4ರಲ್ಲೂ ಸರಿ ಇದೀನಾ, 2ರಲ್ಲಿ ಸರಿ ಇದೀನಾ, 1ರಲ್ಲಿ ಸರಿ ಇದೀನಾ, ಚೆಕ್ ಮಾಡಿ. ಚೆಕ್ ಮಾಡ್ಕೊಂಡ್ರ जो समझते हैं 4 ही में निश्चय में बाप आप ड्रामा और परिवार 4 ही निश्चय में ठीक हूँ वह हाथ उठाओ. ठीक है? ಬಾಬಾ ಹೇಳ್ತಾರೆ ಯಾರು ತಿಳ್ಕೊತೀರಿ, ಚೆಕ್ ಮಾಡ್ಕೊಂಡ್ರ ಅಂತ ಕೇಳಿದ್ರಲ್ಲ, ಚೆಕ್ ಮಾಡ್ಕೊಂಡಿದ್ದೀರಿ ಅಲ್ಲ. 4ರಲ್ಲೂ ನಿಶ್ಚಯ ಇದೆ. ಬಾಬಾ, ನಾನು, ಡ್ರಾಮಾ, ಪರಿವಾರ. ಈ 4ರ ನಿಶ್ಚಯದಲ್ಲೂ ನಾನು ಕರೆಕ್ಟ್ ಇದ್ದೀನಿ ಅನ್ನೋರು ಕೈ ಎತ್ತಿ. ಟೀಕೆ ಅಚ್ಚಾ ಟೀಕೆ ಪೇಪರ್ಲೆ ಹಾ ಹಾತ್ ಉಟಾವ್. ಬಾಬಾ ಹೇಳ್ತಾರೆ ಹೌದಾ, ಕೈ ಎತ್ತಿದ್ದೀರಿ, ಒಳ್ಳೇದು, ಸರಿ. ಪೇಪರ್ ತಗೊಳ್ಳೋದ, ನಿಮಗೆ 4 ಮಾತಲ್ಲೂ ನಿಶ್ಚಯ ಇದೆ ಅನ್ನೋದಕ್ಕೆ ಪರೀಕ್ಷೆ ತಗೊಳ್ಳೋದ, ಕೈ ಎತ್ತಿ. अच्छा परिवार में पास हो, परिवार के संबंध में आना, क्योंकि परिवार को छोड़ तो कहाँ जाएंगे नहीं, रहना ही है, निभाना ही है, तो इसमें पास हो. ಬಾಬಾ ಹೇಳ್ತಾರೆ ಪರಿವಾರದಲ್ಲಿ ಪಾಸ್ ಆಗಿದ್ದೀರಾ, ಪರಿವಾರದಲ್ಲೇ ಸಂಬಂಧದಲ್ಲಿ ಬರ್ಬೇಕು. ಈ ಪರಿವಾರ ಬಿಟ್ಟು ಎಲ್ಗೆ ಹೋಗ್ತೀರಿ? ಎಲ್ಲಿಗೂ ಹೋಗಕ್ ಸಾಧ್ಯ ಇಲ್ಲ. ಇರ್ಬೇಕೂನು ಈ ಪರಿವಾರದಲ್ಲಿ, ನಿಭಾಯಿಸ್ಬೇಕೂನು ಈ ಪರಿವಾರದಲ್ಲೇ. ಇದ್ರಲ್ಲಿ ಪಾಸ್ ಆಗಿದ್ದೀರಾ? कभी ऐसे आता है ये नहीं होता तो अच्छा होता, ये क्यों करते, ये क्यों होता, ये संकल्प आता है. एकदम परिवार का नशा, 4 ही निश्चय वाला कभी भी ऐसे वैसे संकल्प भी नहीं करेगा. ಬಾಬಾ ಹೇಳೋದು ಯಾವತ್ತು ಈ ತರ ಅನ್ಸಲ್ಲ ತಾನೆ. ಇವ್ರು ಇಲ್ದೆ ಇದ್ದಿದ್ರೆ ಒಳ್ಳೇದಿತ್ತು, ಹೀಗಿಲ್ದೆ ಇದ್ರೆ ಒಳ್ಳೇದಿತ್ತು, ಇದ್ಯಾಕೆ ಹಿಂಗಾಯ್ತು, ಅವ್ರು ಯಾಕೆ ಹಂಗ್ ಮಾಡ್ತಾರೆ, ಇನ್ನು ಮುಂತಾದ ಸಂಕಲ್ಪಗಳು ಬರೋದಿಲ್ಲ ತಾನೆ. ಏಕ್ದಮ್ ಇದು ಪ್ರಭು ಪರಿವಾರ ಅನ್ನೋ ನಶೆ. ಯಾರು ಹೆಂಗಾದ್ರೂ ಇರ್ಲಿ,
ಬಾಬೋರ್ ಸೆಲೆಕ್ಟ್ ಮಾಡಿದರೆ ಇದು ಪ್ರಭು ಪರಿವಾರ ಅನ್ನೋ ನಶೆ. 4 ನಿಶ್ಚಯ ಇರೋರು, 4 ಮಾತಿನ ನಿಶ್ಚಯ ಇರೋರು ಈ ತರ ಆ ತರ ಯಾವುದೇ ಸಂಕಲ್ಪ ಅವ್ರು ಮಾಡಲ್ಲ. ಯಾವುದೇ ಪ್ರಶ್ನೆ ಇಲ್ಲ ಅವ್ರ ಹತ್ರ. संकल्प में आए भी कि ऐसा क्यों होता, लेकिन मुझे वह क्यों वह क्या हिलावे नहीं, मूड नहीं बदली करे, इसको कहते 4 ही में पास. ಬಾಬಾ ಹೇಳ್ತಾರೆ ಸಂಕಲ್ಪದಲ್ಲೂ ಬರಬಾರ್ದು. ಈ ತರ ಯಾಕಾಗುತ್ತೆ, ಅವ್ರು ಯಾಕೆ ಈ ತರ ಮಾಡ್ತಾರೆ, ಲೇಕಿನ್ ಮುಜೆ ವ ಕ್ಯೂ ಕ್ಯಾ ಹಿಲಾವೆ ನಹಿ, ಆ ಪ್ರಶ್ನೆ ಬಂತು ಅಂದ್ರೆ ನನ್ನ ಮನ್ಸಲ್ಲಿ ಅಲ್ಚಲ್ ಬರುತ್ತೆ. ಇವ್ರು ಯಾಕೆ ಹಿಂಗೆ, ಅವ್ರ ಸ್ವಭಾವ ಯಾಕೆ ಹಂಗೆ, ಈ ತರ ಪ್ರಶ್ನೆಗಳು ಬಂತು, ನಿಮ್ಮ ಮನೋಸ್ಥಿತಿ ಅಲ್ಚಲಲ್ಲಿ ಬರುತ್ತೆ. ಮೂಡ್ ಏನಾಗುತ್ತೆ ಅವಾಗ, ಚೇಂಜ್ ಆಗುತ್ತೆ. ಇದಕ್ಕೆ ಹೇಳೋದು ಮೂಡು ಸ್ವಲ್ಪನೂ ಚೇಂಜ್ ಆಗದೆ ಯಾವುದೂ ಪ್ರಶ್ನೆ ಬರದೇ ಇದ್ರೆ ಇದಕ್ಕೆ ಹೇಳೋದು 4ರಲ್ಲೂ ಪಾಸ್. हाथ तो उठाया, बाप दादा को खुश किया, परंतु बाप दादा को ये जो परिवार की बात है उसमें कभी कभी बातें सुननी पड़ती है, देखनी पड़ती है. ಕೈ ಏನೋ ಎತ್ತಿದ್ರಿ, 4ರಲ್ಲೂ ನಮಗ್ ನಿಶ್ಚಯ ಇದೆ ಅಂತ ಹೇಳಿ ಬಾಪ್ ದಾದವ್ರಿಗೆ ಖುಷಿ ಪಡಿಸಿದಿರಿ. ಆದ್ರೆ ಬಾಪ್ ದಾದವರಿಗೆ ಈ ಪರಿವಾರದ ಮಾತುಗಳೇನಿದೆ ಇದರಲ್ಲೇ ಕೆಲವೊಂದ್ ಸಲ ಮಾತುಗಳು ಕೇಳಬೇಕಾಗತ್ತೆ ಪರಮಾತ್ಮನಿಗೆ. ಈಗ ಮಕ್ಕಳೇನಾದ್ರೂ ತಪ್ಪು ಮಾಡಿದ್ರೆ ತಂದೆ ತಾಯಿ ಹೆಸರೇ ತಗೊಳ್ತಾರಲ್ಲ, ಯಾರ ಮಕ್ಕಳು ಇವರು, ಇವ್ರ ಮಕ್ಕಳು ಹಿಂಗ್ ಮಾಡ್ತಾರ ಅಂತ. ಹಂಗೆ ಕೆಲವು ಸಲ ಮಾತುಗಳನ್ನು ಕೇಳಬೇಕಾಗತ್ತೆ. ಪರಿವಾರದ ಮಾತುಗಳನ್ನು ನೋಡ್ಬೇಕಾಗತ್ತೆ ಬಾಬಾವರು. ಅಂದ್ರೆ ಅದೆಲ್ಲ ಪರಿವಾರದಲ್ಲೇ ಬರೋದಲ್ಲ. ಏಕದಮ್ ಬಡಿ ದಿಲ್ ಹೋ, सबको शुभ भावना शुभ कामना से टी करना है. ಏಕದಮ್ ವಿಶಾಲ ಹೃದಯಗಳಾಗಿ ಎಲ್ಲರನ್ನೂ ಶುಭ ಭಾವನೆ ಶುಭ ಕಾಮನೆಯಿಂದ ಸರಿ ಮಾಡಿ. ಏಕೆಂದ್ರೆ ಪರಿವಾರ ಹಿ ಏಕ್, ಇದು ಒಂದೇ ಪರಿವಾರ. ಏಕಮತ್ ಹೋಕೆ ಚಲನಾ ಅವ್ರ ಚಲಾನಾ, ಏಕ ಮತದಲ್ಲಿ ನಡೀರಿ. ಏಕೆಂದ್ರೆ ಎಲ್ಲರಿಗೂ ಒಂದೇ ಶ್ರೀಮತ ಅಲ್ವಾ, ಇಲ್ಲಿ ಎಲ್ಲರೂ ಏಕ ಮತದಲ್ಲಿ ನಡೀರಿ. ಮತ್ತೆ ಎಲ್ಲರಿಗೂ ಶುಭ ಭಾವನೆ ಶುಭ ಕಾಮನೆಯಿಂದ ಸರಿ ಮಾಡ್ತಾ ಏಕ ಮತದಲ್ಲಿ ನಡೀತಾ ಬೇರೆಯವರನ್ನು ನಡೆಸಿ. सिर्फ चलना नहीं है, चलाना भी है. इसलिए बाप दादा इस बात पर अटेंशन दिला रहे हैं. ಹಂಗಲ್ಲ ನಾನೇನೋ ನಡೀತಾ ಇದ್ದೀನಿ, ಯಾರು ಹೆಂಗಾದ್ರೂ ಹೋಗ್ಲಿ ಅಂತಲ್ಲ, ನಡಿಲೂಬೇಕು, ಜೊತೆಯಲ್ಲಿ ಇರೋರನ್ನ ನಡೆಸ್ಲೂಬೇಕು. ಆದ್ದರಿಂದ ಬಾಪ್ ದಾದಾ ಈ ಮಾತಿನ ಕಡೆ ಅಟೆನ್ಷನ್ ತರಿಸ್ತಾ ಇದ್ದಾರೆ. कि परिवार में जो किसी भी हलचल में पास हो जाते व्यर्थ नहीं चलता, उन्हें दूसरों को ऐसे बनाना है. ಯಾರು ಪರಿವಾರದಲ್ಲಿ ಪಾಸ್ ಆಗಿದ್ದೀರಿ, ಯಾವುದೇ ಅಲ್ಚಲಲ್ಲಿ ಬರಲ್ಲ, ಪಾಸ್ ಆಗಿದ್ದೀರಿ, ವ್ಯರ್ಥ ನಡೆಯೋದಿಲ್ಲ ಯಾರಿಗೆ, ನೀವು ಬೇರೆಯವರನ್ನು ಆ ತರ ತಯಾರು ಮಾಡಿ. अभी तो आप अपने अपने सेंटर पर कितने रहते हो, चलो ज्यादा में ज्यादा 25-50 इतने होते नहीं, लेकिन मानो बड़े स्थान है उसमें भी 50-60, अच्छा ज्यादा में ज्यादा 100 भी समझो, इतने है नहीं लेकिन समझ लो. बाप दादा ने सभी सेंटर के बच्चों को लास्ट को भी अपना प्यारा कह के चलाया, और प्यार की निशानी रोज बाप दादा याद प्यार क्या देते हैं, मीठे मीठे, जानता है कट्टे भी है, लेकिन मीठे कट्टे कभी याद प्यार में कहा है. ಬಾಬಾ ಹೇಳ್ತಾರೆ ನೀವೆಲ್ರೂ ನಿಮ್ ಸೆಂಟ್ರಲ್ಲಿ, ನಿಮ್ ಸೆಂಟ್ರಲ್ಲಿ ಎಷ್ಟು ಜನ ಇರ್ಬೋದು. ಬಾಬಾ ಹೇಳ್ತಾರೆ ಹೋಗ್ಲಿ ಬಿಡಿ, 25 ಜನ ಇದ್ದೀರಾ, 50 ಜನ ಇದ್ದೀರಾ, ಅಷ್ಟಂತೂ ಇರಲ್ಲ, ಇದೀರಿ ಅಂತಾನೆ ತಿಳ್ಕೊಳ್ಳಿ. ದೊಡ್ಡ ಜಾಗ ದೊಡ್ಡ ಸ್ಥಾನದಲ್ಲಿ 50-60 ಜನ ಇದ್ದೀರಾ, ಒಳ್ಳೇದು. ಅದಕ್ಕಿಂತ ಜಾಸ್ತಿ ಅಂತ ಹೇಳ್ತೀರಾ 100 ಜನನ, ಓಕೆ. ಬಾಬಾ ಹೇಳ್ತಾರೆ ಅಷ್ಟಿಲ್ಲ, ಆದ್ರೆ ಇದೆ. ಆದ್ರೆ ತಿಳ್ಕೊಳ್ಳಿ, ಬಾಪ್ ದಾದವರು ಎಲ್ಲ ಸೆಂಟರ್ಸಿನ ಮಕ್ಕಳಿಗೂ ಲಾಸ್ಟ್ ಮಗುಗುನು ಪ್ರೀತಿಯಿಂದ ನಡೆಸ್ತಿದ್ದಾರೆ. ಆ ಪ್ರೀತಿಯ ಚಿಹ್ನೆ ಪ್ರತಿನಿತ್ಯನೂ ಬಾಪ್ ದಾದ ಯಾದ್ ಪ್ಯಾರ್ ಏನ್ ಹೇಳ್ತಾರೆ ಎಲ್ಲ ಮಕ್ಕಳಿಗೂ. ಮುರಳಿಯಲ್ಲಿ ಯಾದ್ ಪ್ಯಾರ್ ಹೆಂಗ್ ಹೇಳ್ತಾರೆ, ಮೀಟೆ ಮೀಟೆ ಬಚ್ಚೆ. ಬಾಬಾ ಹೇಳ್ತಾರೆ ಗೊತ್ತು ಬಾಬೋರಿಗೆ ಇದು ಕಹಿ ಮಗು, ಇದು ಉಳಿ ಮಗು,
ಎಲ್ಲ ಗೊತ್ತು ಬಾಬೋರಿಗೆ, ಆದ್ರೆ ಯಾವತ್ತಾದ್ರೂ ಮೀಟೆ ಕಟ್ಟೆ ಯಾದ್ ಪ್ಯಾರ್ ಅಂತ ಹೇಳಿದಾರ? उन्हों को भी लाडले कहता है, न सिर्फ कहता लेकिन मेरा बच्चा है, मेरा भाव से चलाता है. ಅವರನ್ನು ನನ್ನ ಮುದ್ದು ಮಗು ಅಂತಾನೆ ಹೇಳ್ತಾರೆ. ಹೆತ್ತವರಿಗೆ ಹೆಗಣ ಮುದ್ದು ಅಂತಾರಲ್ಲ ಜಗತ್ತಲ್ಲಿ, ಅದೇ ಬಾಬೋರು ಹೇಳೋದು. ಬರೀ ಹೇಳೋದಲ್ಲ, ಆದ್ರೆ ನನ್ನ ಮಗು, ನನ್ನದು ಅನ್ನೋ ಭಾವನೆಯಿಂದ ನಡೆಸ್ತಾರೆ. क्योंकि ड्रामा में माला में सब एक नंबर नहीं, ये रिजल्ट है ना. ಯಾಕೆಂದ್ರೆ ಬಾಬೋರಿಗೆ ಗೊತ್ತಿದೆ, ಡ್ರಾಮಾದಲ್ಲಿ ಮಾಲೆಯಲ್ಲಿ ಎಲ್ಲರೂ ಒಂದೇ ನಂಬರಲ್ಲಿ ಇರಕ್ಕಾಗಲ್ಲ. ಎಲ್ಲಾ ಮಣಿ ಒಂದ್ ಜಾಗದಲ್ಲಿ ಕುತ್ಕೊಳಕ್ಕಾಗುತ್ತಾ? ನಾವು ಹೇಳ್ತಿರೋದು ಬಾಬೋರಿಗೆ ಗೊತ್ತಿದೆ, ಎಲ್ಲರೂ ಒಂದ್ ನಂಬರ್ ಅಲ್ಲಿಲ್ಲ. ರಿಸಲ್ಟ್ ಸಂಸ್ಕಾರ ಭಿನ್ನ ಭಿನ್ನ ಹೋತೆ ಹೋನಾ ಹೇ, ನೈ ತೋ ಸಬ್ ರಾಜ ಬನ್ ಜಾಯೆ, ಪ್ರಜಾ ಕೌನ್ ಬನೇಗ. ಬಾಬಾ ಹೇಳ್ತಾರೆ, ಸಂಸ್ಕಾರಗಳು ಭಿನ್ನ ಭಿನ್ನವಾಗಿದೆ, ಭಿನ್ನ ಭಿನ್ನವಾಗಿ ಇರ್ಲೂಬೇಕು. ಇಲ್ಲಾಂದ್ರೆ ಎಲ್ಲರೂ ರಾಜರಾದ್ರೆ ಪ್ರಜೆಗಳು ಯಾರಾಗೋದು? ರಾಜ್ಯ ಯಾರ ಮೇಲ್ ಮಾಡ್ತೀರಿ? ಅಚ್ಚಾ ಪ್ರಜಾ ಬಿ ತೋ ಚಾಹಿಯೆ, ರಾಯಲ್ ಪ್ರಜಾ ರಾಜಧಾನಿ ಹೇನಾ. ಪ್ರಜೆಗಳಲ್ಲೂ ವಿವಿಧವಾದ ಪದವಿ ಇರೋರು ಬೇಕಲ್ವಾ, ಯಾಕೆಂದ್ರೆ ಅದು ರಾಜಧಾನಿ. ऐसे हर एक अपने को चेक करे, परिवार में किसी भी बात में संस्कार खराब है, लेकिन मेरा संस्कार क्या है? ಹಂಗೆ ಪ್ರತಿಯೊಬ್ರು ನೀವೇ ನಿಮ್ಮನ್ನ ಚೆಕ್ ಮಾಡ್ಕೊಳ್ಳಿ. ಪರಿವಾರದಲ್ಲಿ ವಿಭಿನ್ನ ಸಂಸ್ಕಾರದವರಿದ್ದಾರೆ. ಯಾವ ಮಾತಲ್ಲಿ ಕೆಲವ್ರ ಸಂಸ್ಕಾರ ಕೆಟ್ಟದೇ ಇದೆ. ನಾವ್ ಹೇಳ್ತಲ್ಲ, ಕೆಲವ್ರ ಸಂಸ್ಕಾರ, ಬಾಬಾ ನೀನ್ ಏನಾದ್ರೂ ಹೇಳು, ನಿನ್ ಮಾತು ನಾನು ಒಂದು ಕೇಳಲ್ಲ, ನಂದೇ ನಾನು ನಡೆಯೋದು ಅನ್ನೋಂಥ ಸಂಸ್ಕಾರದವರು ಇರ್ಲಿ. ಆದ್ರೆ ಲೇಕಿನ್ ಮೇರಾ ಸಂಸ್ಕಾರ ಕ್ಯಾ ಹೈ, ಅದವ್ರ ಸಂಸ್ಕಾರ. ನಿಮ್ ಸಂಸ್ಕಾರ ಏನು? अगर खराब को देख मेरा संस्कार भी खराब हो गया, मैं भी तो खराब हो गया. ಬೇರೆಯವ್ರದ್ದು ಕೆಟ್ಟ ಸಂಸ್ಕಾರ ಸರಿ ಇಲ್ಲ ಅಂತ ನೋಡಿ ನೀವು ನಿಮ್ ಸಂಸ್ಕಾರ ಕೆಡಿಸ್ಕೊಂಡ್ರು, ನಾನು ಕೆಟ್ಟೋಗ್ಬಿಟ್ಟೆ ಅಲ್ಲ. ಅವ್ರ ಹಂಗೆ, ಅದಕ್ಕೆ ನಾನ್ ಹಿಂಗ್ ಮಾಡ್ದೆ ಅಂತ ಹೇಳಿದ್ರೆ ಅವ್ರ ಕೆಟ್ಟ ಸಂಸ್ಕಾರ. ನೀವು ಕೆಟ್ಟ ಸಂಸ್ಕಾರನೇ ಉಪಯೋಗಿಸಿದ್ರೆ ಕೆಟ್ಟೋಗ್ಬಿಡ್ತೀರಲ್ಲ. ಖರಾಬ್ ಅಚ್ಚೆ ಕೋ ಭಿ ಬದಲ್ ಲೇತಾ ಹೇ, ಆ ಕೆಟ್ಟದು ಒಳ್ಳೆಯವ್ರನ್ನು ಕೆಟ್ಟವರನ್ನಾಗಿ ಮಾಡ್ಬಿಡುತ್ತೆ ಸಂಸ್ಕಾರ. ಬಾಪನೆ ಸ್ಥಾಪನಾಕೆ ಸಮಯ 350 या 400 को इकट्ठा संभाला है, इतना तो अभी किसी को इकट्ठा रहने वाला परिवार नहीं है. ನೋಡಿ, ಬಾಬೋರ್ ಆದಿ ಸ್ಥಾಪನೆಯ ಸಮಯದನ್ನ ಸ್ಮೃತಿಗೆ ತಂದ್ಕೊಂಡಿ ಹೇಳ್ತಾ ಇದ್ದಾರೆ ಮಕ್ಕಳಿಗೆ. ಬಾಬೋರ್ ಬ್ರಹ್ಮ ಬಾಬೋರ್ ಜೊತೆ 350-400 ಜನ ಒಟ್ಟಿಗೆ ಇದ್ರು, ಎಲ್ಲರನ್ನೂ ಸಂಭಾಲನೆ ಮಾಡಿದ್ರು. ಅಷ್ಟೊಂದ್ ಜನ ಅಂತೂ ಇಲ್ಲೆಲ್ಲೂ ಒಟ್ಟಿಗೆ ಇಲ್ಲ ಅಲ್ಲ. ಕಿಸಿ ಕಾ ಇಕ್ಕಟ್ಟ ರೆಹನೆ ವಾಲ ಪರಿವಾರನೇ, ಇಷ್ಟು ದೊಡ್ಡ ಪರಿವಾರ ಅಂತೂ ಪರಿವಾರ ಇರ್ಬೋದು, ಎಲ್ಲ ಹಂಚಿ ಹರಿದು ಹೋಗಿರೋ ಪರಿವಾರಗಳು ಎಲ್ಲೆಲ್ಲೋ ಇರ್ತಾರೆ. ಒಟ್ಟಿಗೆ ಇರೋ ಬಾಬೋರ್ ತರ ಪರಿವಾರದಲ್ಲಿ ಒಟ್ಟಿಗೆ ಇರೋ ಅಂತದ್ದು ಇಷ್ಟು ದೊಡ್ಡ ಪರಿವಾರ ಯಾರ್ದಿದೆ? ಚಲೋ, ड्यूटी अलग अलग है, लेकिन वह ड्यूटी है और परिवार में ड्यूटी है. रिवाजी परिवार, रिवाजी ड्यूटी, रिवाजी रीति से दिनचर्या बिताना ये नहीं है. ಬಾಬಾ ಹೇಳ್ತಾರೆ, ಬಲೆ ಡ್ಯೂಟಿಯಲ್ಲಿ ಬೇರೆ ಬೇರೆ ಕಡೆ ಇದ್ದಾರೆ ಅಂತ ಇಟ್ಕೊಳ್ಳಿ, ಆದ್ರೆ ಡ್ಯೂಟಿ ಆದ್ರೂನು ಇದು ಪರಿವಾರದ ಡ್ಯೂಟಿ. ಇದು ಜಗತ್ತಿನ ತರ ಡ್ಯೂಟಿ ಅಲ್ಲ. ಜಗತ್ತಿನ ಸಾಮಾನ್ಯವಾದ ಪರಿವಾರನೂ ಅಲ್ಲ, ಪ್ರಾಪಂಚಿಕವಾಗಿರೋ ಒಂದು ಡ್ಯೂಟಿನೂ ಅಲ್ಲ, ರಿವಾಜಿ ಡ್ಯೂಟಿ ಅಲ್ಲ. ಆ ತರ ದಿನಚರ್ಯೆ ಕಳಿಯೋದಲ್ಲ, ನನ್ನ ಡ್ಯೂಟಿ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೂ, ಆ ತರನೂ ಅಲ್ಲ. ಇದು ಪರಿವಾರ, ಪರಿವಾರದ ಡ್ಯೂಟಿ ಇದು. न्यारा और प्यारा परिवार है, इसमें डिस्टर्ब होना फिर बहाना तो यह देते इसने किया तब ये हुआ. ಬಾಬಾ ಹೇಳ್ತಾರೆ, ಇದು ನ್ಯಾರ ಪ್ಯಾರ ಪರಿವಾರ. ಇದು ಇಡೀ ಕಲ್ಪದಲ್ಲೇ ಈ ತರ ಪರಿವಾರ ಇರಲ್ಲ. ನ್ಯಾರ ಪ್ಯಾರ ಪರಿವಾರ ಇದು. ಇದರಲ್ಲಿ ಡಿಸ್ಟರ್ಬ್ ಆಗೋದು, ಆಮೇಲೆ ನೆಪ ಹೇಳೋದು, ಇವ್ರು ಹಿಂಗ್ ಮಾಡಿದ್ರು ಅದಕ್ಕೆ ನಾನು ಹಂಗ್ ಮಾಡ್ದೆ, ಅದಕ್ಕೆ ಹಿಂಗಾಯ್ತು. ये किया तो ये हुआ, लेकिन बाप के आगे भी क्या अपोजिशन नहीं हुई. ಬಾಬಾ ಇವ್ರು ಹಿಂಗ್ ಮಾಡಿದ್ರು ಅದಕ್ಕೆ ನಾನು ಹಂಗ್ ಮಾಡ್ದೆ, ಇದನ್ನು ಹೇಳ್ತಿರಲ್ಲ ನೀವು, ಯಾಕೆ ಬಾಬೋರ್ ಮುಂದೆ ಏನು ಅಪೋಸಿಷನ್ ಬಂದೇ ಇಲ್ವಾ? भागंती भी हुई है ना, ये अपोजिशन नहीं है.
लेकिन बाप ने फिर भी कहा कोई बागंती भी हो गए तो भी टोली भेजो, उसको बुलाने की कोशिश करो, ಸರ್ವೀಸ್ ಕರೋ, ಯಾದ್ ದಿಲಾವ್. ಬಾಬಾ ಹೇಳ್ತಾರೆ ಇದು ಆಪೋಸಿಷನ್ ಅಲ್ಲ ನೋಡಿ. ಬಾಬೋರ್ ಕೈ ಬಿಟ್ಟು ಹೋದ್ರು, ನಿಂದನೆ ಮಾಡಿದ್ರು, ಬಾಬೋರಿಗೆ ವಿಘ್ನ ಹಾಕಿದ್ರು, ಇದೆಲ್ಲ ಆಪೋಸಿಷನ್ ಅಲ್ವಾ? ಆದ್ರೆ ಬಾಬೋರು ಆದ್ರೂ ಏನ್ ಹೇಳಿದ್ರು? ಬಾಬೋರ್ ಕೈ ಬಿಟ್ಟು ಹೋಗಿದ್ರು ಪರವಾಗಿಲ್ಲ, ಅವ್ರಿಗೂ ಟೋಲಿ ಕಳಿಸ್ಕೊಡಿ, ಅವರನ್ನು ಮತ್ತೆ ಬಾಬೋರ್ ಹತ್ರ ಕರೆಯೋ ಪ್ರಯತ್ನ ಮಾಡಿ, ಸರ್ವೀಸ್ ಮಾಡಿ, ಅವರಿಗೆ ಅವರ ಸ್ಮೃತಿ ತಂದ್ಕೊಡಿ. ಬಾಬೋರ್ ಮಗುವಾಗಿ ಇದ್ದಾಗ ಹೆಂಗಿದ್ರಿ ಅನ್ನೋ ಸ್ಮೃತಿ ತಂದ್ಕೊಡಿ. ಇಷ್ಟೊಂದೆಲ್ಲ ಹೇಳ್ಬೇಕಾಗಿತ್ತು. ಯಾವ ಸಬ್ಜೆಕ್ಟು, ಯಾವ ನಿಶ್ಚಯದ ಬಗ್ಗೆ ಇಷ್ಟೊಂದು ಮುರಳಿ ಹೇಳಿದ್ರು ಬಾಬೋರು? ಪರಿವಾರ. ಬಾಬಾ ಸ್ವಯಂ ಡ್ರಾಮಾ ಅದ್ರಲ್ಲಿ ಇದೀರಿ. ಈ ಪರಿವಾರ ಅನ್ನೋದು ದೊಡ್ಡ ಸಬ್ಜೆಕ್ಟ್ ಇದು. ऐसे 4 ही निश्चय में पास होना व 3 में या 2 में. ಬಾಬೋರ್ ಕೇಳ್ತಾರೆ ಈ 4 ನಿಶ್ಚಯದಲ್ಲೂ ಪಾಸ್ ಆಗ್ಬೇಕಾ ಅಥವಾ 3ರಲ್ಲ 2ರಲ್ಲ? ನಂಬರ್ 1 ಆಗ್ಬೇಕಲ್ಲ. ಆದ್ದರಿಂದ ವಿನಾಶ್ ಕಿ ತ್ಯಾರಿಯಾ ಹೋತೆ ಬಿ ಅಭಿ ವಿನಾಶ್ ರುಕಾ ಹುವಾ ಹೈ. ನೀವಿನ್ನೂ ರೆಡಿ ಆಗದೆ ಇರೋ ಕಾರಣ, ನಂಬರ್ 1 ಪಾಸ್ ಆಗದೆ ಇರೋ ಕಾರಣ ವಿನಾಶದ ಸಿದ್ಧತೆಗಳೆಲ್ಲ ರೆಡಿ ಆಗಿದ್ರು ವಿನಾಶ ನಿಂತಿದೆ. प्रकृति भी बाप के पास आती है, प्रकृति भी कहती है अब बहुत बोझ हो गया. ಪ್ರಕೃತಿ भी बोझ से छूटने चाहती है. ನೋಡಿ ಎಷ್ಟೊಂದು ಮಾತುಗಳಿದೆ. ಅಯ್ಯೋ ನಾನ್ ಮಾಡಿದ್ರೆ ಏನಾಗುತ್ತೆ ಹಂಗಲ್ಲ. ಬಾಬಾ ಹೇಳ್ತಾರೆ ನಿಮ್ ಹಿಂದೆ ಇಡೀ ಜಗತ್ತೇ ನಿಂತಿದೆ, ನಿಮ್ ಮೇಲೆ ಆಧಾರಿತವಾಗಿದೆ. ಪ್ರಕೃತಿನೂ ಬಾಬೋರ್ ಹತ್ರ ಬರುತ್ತಂತೆ. ಪ್ರಕೃತಿನೂ ಹೇಳುತ್ತಂತೆ ಈಗ ನನಗೆ ತುಂಬಾ ಸಾಕಾಗಿದೆ, ಬಹುತ್ ಬೋಜ್ ಹೋಗಯ, ತುಂಬಾ ಹೊರೆ ಆಯ್ತು. ಪ್ರಕೃತಿನೂ ಆ ಹೊರೆಯಿಂದ ಮುಕ್ತ ಆಗಕ್ ಬಯಸುತ್ತೆ. ಮಾಯಾ भी कहती है मैं जानती हूँ मेरा पार्ट अभी जाने वाला है, लेकिन ब्राह्मण परिवार में ऐसे भी बच्चे हैं जो छोटी बात में मेरे साथी बन जाते हैं. ಬಾಬಾ ಹೇಳ್ತಾರೆ ಮಾಯೇನೂ ಹೇಳುತ್ತಂತೆ ನಂಗೆ ಗೊತ್ತು ನನ್ನ ಪಾರ್ಟ್ ಈಗ ಮುಗಿಯೋದಿದೆ, ನಾನು ಹೋಗೋದಿದ್ದೀನಿ, ನನ್ನ ಪಾರ್ಟ್ ಮುಗೀತು, ನಾನು ವಿದಾಯಿ ತಗೊಳ್ತೀನಿ ಅನ್ನೋದು ಮಾಯೆಗೂ ಗೊತ್ತಿದೆ. ಆದ್ರೆ ಬ್ರಾಹ್ಮಣ ಪರಿವಾರದಲ್ಲಿ ऐसे भी बच्चे हैं जो छोटी बात में मेरे साथी बन जाती है, बिठा देते हैं मेरे को. ಆದ್ರೆ ಮಾಯೆ ಹೇಳುತ್ತಂತೆ ನಂಗೆ ಗೊತ್ತು ನನ್ನ ರಾಜ್ಯ ಹೋಗುತ್ತೆ ಅಂತ, ಆದ್ರೆ ಈ ಬ್ರಾಹ್ಮಣ ಪರಿವಾರದಲ್ಲಿ ಅಂತ ಮಕ್ಕಳಿದ್ದಾರೆ ಸಣ್ಣ ಸಣ್ಣ ಮಾತಲ್ಲೂ ನನ್ನನ್ನ ಜೊತೆ ಮಾಡ್ಕೊಂಡ್ಬಿಡ್ತಾರೆ, ಮಾಯೆನ ಜೊತೆ ಮಾಡ್ಕೊಂಡ್ಬಿಡ್ತಾರೆ, ನನ್ನನ್ನ ಕೂಡಿಸ್ಕೋತಾರೆ. बिठा देते मेरे को तो अपना राज्य लाने में 4 निश्चय % में है, इसलिए समय भी रुका हुआ है. ಮಾಯೆಗೆ ಹೋಗಕ್ಕೆ ಸಮಯ ಬಂದಿದೆ, ಹೋಗಕ್ ರೆಡಿ ಆಗಿದೆ. ಆದ್ರೆ ಬ್ರಾಹ್ಮಣ ಮಕ್ಕಳೇ ಇನ್ನು ಮಾಯೆನು ಕರ್ದ್ಗೂ ಕೂಡಿಸ್ಕೊಳ್ತಾ ಇದ್ದಾರೆ. ನಮ್ಮ ರಾಜ್ಯ ಬರ್ಬೇಕು ಅಂದ್ರೆ ಈ 4 ನಿಶ್ಚಯದಲ್ಲಿ ಏನ್ ಪರ್ಸೆಂಟೇಜ್ ಇದೆ ಇದು ಹೋಗ್ಬೇಕು. ಆದ್ದರಿಂದ ನಿಮ್ಮಲ್ಲಿ ಆ ವ್ಯತ್ಯಾಸ 4 ಮಾತಿನ ನಿಶ್ಚಯದಲ್ಲಿ ಪೂರ್ಣತೆ ಇಲ್ಲದೆ ಇರೋದ್ರಿಂದ ಇನ್ನೂ ಸಮಯ ನಿಂತಿದೆ. ಬಾಕಿ ಮಾಯಾ और ಪ್ರಕೃತಿ ದೋನೋ ರೆಡಿ ಹೇ. ಮಾಯೇನೂ ಹೋಗಕ್ ರೆಡಿ ಆಗಿದೆ, ಪ್ರಕೃತಿನೂ ರೆಡಿ ಆಗಿದೆ. ಆದ್ರೆ ಹಿಡಿದಿಟ್ಕೊಳ್ತಾ ಇರೋರು ಯಾರು? ಮಾಯೇನ ಕುತ್ಕೊಳ್ಳಕ್ಕೆ ಆಫರ್ ಮಾಡಿ ಕೂಡಿಸ್ಕೊಳ್ಳೋದು ಯಾರು? ನೀವು. अब बताओ ऑर्डर करे बच्चे, अगर एवे रेडी नहीं तो माया और प्रकृति को ऑर्डर करे. करे हाथ उठाओ तैयार हो. ಈಗ ಹೇಳಿ ನಾನು ಆರ್ಡರ್ ಮಾಡ್ಲಾ? ಮಕ್ಕಳು ನೀವು ಎವೆ ರೆಡಿ ಇದ್ದೀರಾ? ಎವೆ ರೆಡಿ ಇಲ್ಲ ಅಂದ್ರೆ ಮಾಯೆ ಪ್ರಕೃತಿ ಅಂತೂ ಆರ್ಡರ್ ಮಾಡ್ಲಾ? ಅದಕ್ಕೆ ಬಾಬಾ ಹೇಳ್ತಾರೆ ಕೈ ಎತ್ತಿ ರೆಡಿ ಇದ್ದೀರಾ? ऐसा नहीं हाथ उठाओ, ಪೇಪರ್ ಆಯೇಗಾ ಪೇಪರ್. ಎವೆ ರೆಡಿ? ಹಾ ಬಾಬಾ ನಾನು ಎವೆ ರೆಡಿ ಆಗಿದ್ದೀನಿ ಅಂತ ಸುಮ್ನೆ ಹಂಗೆ ಕೈ ಎತ್ತಬೇಡಿ. ನೀವು ಎವೆ ರೆಡಿ ಆಗಿದ್ದೀರಾ ಅನ್ನೋದಕ್ಕೆ ಪರೀಕ್ಷೆನೂ ಬರುತ್ತೆ. ಪರೀಕ್ಷೆ ಆದ್ಮೇಲೆ ತಾನೆ ಪಾಸ್ ಫೇಲ್ ಗೊತ್ತಾಗುತ್ತೆ. ಪೇಪರು ಬರುತ್ತೆ, ಖಂಡಿತ ಬರುತ್ತೆ ಪೇಪರ್. ಎವೆ ರೆಡಿ ಇದ್ದೀರಾ? ಅಭಿ ಬಾಪ್ ದಾದಾ ಕಿ ಹರ್ ಬಚ್ಚೆ ಮೇ ಯಹಿ ಆಶಾ ಹೈ कि कैसे को मिटा के ऐसा कर. ಬಾಪ್ ದಾದವರಿಗೆ ಪ್ರತಿ ಒಂದು ಮಕ್ಕಳ ಮೇಲೂ ಇದೇ ಆಶಾ ಭಾವನೆ ಇದೆ. ಹೇಗೆ ಅನ್ನೋದನ್ನು ಹೀಗೆ ಅನ್ನೋದ್ರಲ್ಲಿ ಚೇಂಜ್ ಮಾಡಿ, ಅಳಿಸ್ಬಿಡಿ ಅದನ್ನ. ಹೇಗೆ ಅನ್ನೋದನ್ನ कैसे को मिटा के ऐसे करो,
ಸರಿ ಮಾಡೋದು, ಸಮಸ್ಯೆನ ಸಮಾಧಾನ ಮಾಡೋದು. ಹೇಗೆ ಅನ್ನೋದನ್ನ ಹೀಗೆ ಅನ್ನೋದು. ಕೇಸೆ ಕರು ಕೇಸೆ ಹೋ ನಹಿ ಐಸೆ ಹೋ. ಹೇಗ್ ಮಾಡ್ಲಿ, ಹೇಗಿರ್ಲಿ, ಹೇಗೆ ಅನ್ನೋ ಪ್ರಶ್ನೆ ಇಲ್ಲ, ಎಲ್ಲದಕ್ಕೂ ಹೀಗೆ. ಕ್ಯಾ ಕರೆ ನಹಿ ಐಸೆ ಕರೆ. ಈ ಆಶ್ ಕಬ್ ತಕ್ ಪೂರಿ ಕರೆಂಗೆ. ಹೇಗೆ ಮಾಡೋದು ಅಂತಲ್ಲ, ಹೀಗೆ ಮಾಡೋದು. ಎಲ್ಲದಕ್ಕೂ ಉತ್ತರ ಇದೆ. ಬಾವೆ ಹೇಳ್ತಾರೆ ಇದೇ ಆಸೆ, ಹೇಗೆ ಹೇಗೆ ಅಲ್ಲ ಹೀಗೆ ಅಂತ ಹೇಳಿ ಉತ್ತರ ಬಂದು ಮುಗಿದೋಯ್ತಲ್ಲ, ಪ್ರಶ್ನೆ ಸಮಾಪ್ತಿ ಆಗ್ಬಿಡುತ್ತೆ. ಈ ಆಶೆ ಯಾವಾಗ ಬಾಬೋರ್ದು ಪೂರ್ತಿ ಮಾಡ್ತೀರಿ, ಎಷ್ಟು ಟೈಮ್ ಬೇಕು? ಏಕೆಂದ್ರೆ ಸಭಿ ಕೋ ತ್ಯಾರ್ ಹೋನಾ, ಎಲ್ಲರೂ ರೆಡಿ ಆಗ್ಬೇಕಲ್ಲ ಈಗ. ಅಗರ್ ಆಪ್ ತ್ಯಾರ್ ಹೋ ಆತ್ ಉಠಾಯ ತೋ ಉನೋ ಕಾ ಕಾಮ್ ಕ್ಯಾ ಹೈ, ಏಕ್ ದೋ ಕೋ ಆಪ್ ಸಮಾನ್ ಬನಾನ. ಈಗ ನೀವೇನು ರೆಡಿ ಇದ್ದೀರಾ ಅಂದ್ರೆ ಕೈ ಎತ್ತುತ್ತೀರಿ, ನೀವು ನಾನ್ ರೆಡಿ ಇದ್ದೀನಿ ಅಂದ ತಕ್ಷಣ ಆಗಲ್ಲ. ತಾವೇ ಹೇಳ್ತಾರೆ ನಿಮ್ ಕೆಲಸ ಏನು ಅಂದ್ರೆ ಒಬ್ರು ಮತ್ತೊಬ್ಬರನ್ನ ತನ್ನ ಸಮಾನ ಮಾಡ್ಕೊಳ್ಬೇಕು. ಒಳ್ಳೇದು. ಬಾಪ್ ದಾದಾ ಸಭಿ ಸಮಾಚಾರೋं की रिजल्ट सुनी, जो भी चला अच्छा चला और रिजल्ट भी अच्छी उमंग उत्साह की रही, इसीलिए अभी लक्ष्य रखो, होना ही है, करना ही है, ಸಮಾಪ್ತಿ ಕೋ ಸಮೀಪ್ ಲಾವ್. ಬಾಬಾ ಹೇಳ್ತಾರೆ ಬಾಪ್ ದಾದವರು ಎಲ್ಲಾ ಸಮಾಚಾರದ ರಿಸಲ್ಟು ಕೇಳಿದ್ರು. ಏನಾಯ್ತು? ಒಳ್ಳೇದ್ ಮಾಡಿದಿರಿ. ರಿಸಲ್ಟು ಬಹಳ ಉತ್ಸಾಹ ಉಲ್ಲಾಸದಲ್ಲಿದೆ. ಆದ್ದರಿಂದ ಈ ಲಕ್ಷ್ಯ ಇಟ್ಕೊಳ್ಳಿ, ಆಗ್ಲೇಬೇಕು, ಮಾಡ್ಲೇಬೇಕು, ಸಮಾಪ್ತಿಯನ್ನ ಸಮೀಪ ತರಲೇಬೇಕು. ಆಪ್ ತೋಡೆ ಹಿಲ್ತೆ ಹೋನಾ ತೋ ಸಮಾಪ್ತಿ ಬಿ ದೂರ್ ಹೋ ಜಾತಿ ಹೈ. ನೀವು ಸ್ವಲ್ಪ ಅಲುಗಾಡಿದ್ರೆ ಸಮಾಪ್ತಿನೂ ದೂರ ಹೊರಟೋಗ್ಬಿಡುತ್ತೆ. ಆಪ್ಕೋ ಹಿ ಸಮಾಪ್ತಿ ಕೋ ಸಮೀಪ್ ಲಾನಾ ಹೈ. ನೀವೇ ಸಮಾಪ್ತಿಯ ಸಮಯನ ಸಮೀಪ ತರಬೇಕಾದವರು. ಏಕೆಂದ್ರೆ ರಾಜ್ಯ ಕರ್ನೆ ವಾಲೆ ತ್ಯಾರ್ ನೈ ಹೋಂಗೆ ತೋ ಸಮಯ ಕ್ಯಾ ಕರೇಗಾ. ಸಮಯನೂ ರೆಡಿ ಇದೆ. ನಾವು ಹೇಳ್ತಾರೆ ನೀವು ರಾಜ್ಯ ಮಾಡೋರೇ ರೆಡಿ ಇಲ್ಲ ಅಂದ್ರೆ ಸಮಯ ಏನ್ ಮಾಡುತ್ತೆ? ಇಸಿಲಿಯೇ ಸ ಬಹಾನಾ ಕಾರಣ್ ಕಾರಣ್ ಶಬ್ದ ಕೋ ಸಮಾಪ್ತ ಕರೋ. ಆದ್ದರಿಂದ ಎಲ್ಲಾ ನೆಪ ಹೇಳೋದನ್ನ, ಕಾರಣ 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 ಶಬ್ದವನ್ನು ಸಮಾಪ್ತಿ ಮಾಡಿ, ನಿವಾರಣೆಯನ್ನ ಮುಂದೆ ತಂದ್ಕೊಳ್ಳಿ. ಏಕೆಂದ್ರೆ ಆ ಸಬ್ಕಾ ಯಹಿ ಲಕ್ಷ್ಯ ಹೇನಾ, ದುಃಖಿಯೋಂಕೋ ಸಂದೇಶತೆ ಮುಕ್ತ ಕರೆ. ನಿಮ್ ಲಕ್ಷ್ಯ ಇದೆ ಅಲ್ವಾ, ದುಃಖಿ ಆತ್ಮಗಳಿಗೆ ಸಂದೇಶ ಕೊಟ್ಟು ಅವರನ್ನ ಮುಕ್ತರನ್ನಾಗಿ ಮಾಡಿ. ಉನೋಂಕೋ ಮುಕ್ತ ಕರ್ನೆ ಕೆ ಬಿನಾ ಮುಕ್ತಿ ಮೇ ಜಾ ನಹಿ ಸಕ್ತೆ ಹೈ. ಅವರಿಗೆ ನೀವು ಮುಕ್ತ ಮಾಡದೆ ನೀವು ಮುಕ್ತಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಎಲ್ಲರ ಮುಕ್ತಿದಾತರ್ ನೀವು ಮುಕ್ತ ಆಗದೆ ಅವ್ರಿಗೆ ಮುಕ್ತಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇನೋಂಕೋ ಮುಕ್ತ ಕರೋ ಕ್ಯೋಂಕಿ ಬಾಪ್ ಆಯಾ ಹೈ ನಾ, ಸಾರೇ ವಿಶ್ವಕ್ಕೆ ಬಚ್ಚೋಂಕೋ ವರ್ಸಾ ತೋ ದೇಂಗೆ ನಾ. ತಾವೇ ಹೇಳ್ತಾರೆ ಎಲ್ಲರನ್ನೂ ಮುಕ್ತ ಮಾಡಿ. ಏಕೆಂದ್ರೆ ಬಾಬೋರ್ ಬಂದಿರದೆ ಇಡೀ ವಿಶ್ವದ ತನ್ನ ಮಕ್ಕಳಿಗೆ ಆಸ್ತಿ ಕೊಡ್ಲಿಕ್ಕೆ, ಮುಕ್ತಿ ಜೀವನ್ ಮುಕ್ತಿ ಆಸ್ತಿ ಕೊಡ್ಲಿಕ್ಕೆ ಬಾಬೋರ್ ಬಂದಿರೋದು. आपको जीवन मुक्ति का वर्षा देंगे, लेकिन सभी बच्चे तो है ना. ಎಲ್ಲರೂ ನನ್ನ ಮಕ್ಕಳೇ ಅಲ್ವಾ. ಮುಕ್ತಿ ಜೀವನ್ ಮುಕ್ತಿ ಆಸ್ತಿ ಕೊಡ್ಬೇಕು. उनको भी वर्षा तो देना है ना, तो उनका वर्षा है मुक्ति, आपका वर्षा है जीवन मुक्ति. ಅವರಿಗೆ ಮುಕ್ತಿಯ ಆಸ್ತಿ ಕೊಡ್ಬೇಕು, ನೀವು ಮಕ್ಕಳಿಗೆ ಜೀವನ್ ಮುಕ್ತಿ. जब तक मुक्ति नहीं देंगे आप भी जा नहीं सकेंगे. ನೀವು ಎಲ್ಲರಿಗೂ ಮುಕ್ತಿ ಕೊಡದೆ ನೀವು ಮುಕ್ತಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅದಕ್ಕೇನ್ ಮಾಡ್ಬೇಕು? 12 बारी फरिश्ते रूप की और 12 बारी निराकारी स्वरूप में स्थित होने की ड्रिल करो. ನಾವೇ ಹೇಳ್ತೀರಿ ಅದಕ್ಕೆ ಪುರುಷಾರ್ಥ ಏನ್ ಮಾಡ್ಬೇಕಂದ್ರೆ 12 ಬಾರಿ ಫರಿಷ್ಠಾ ರೂಪ, 12 ಬಾರಿ ನಿರಾಕಾರಿ ಸ್ವರೂಪದಲ್ಲಿ ಸ್ಥಿತ ಆಗೋ ಡ್ರಿಲ್ ಮಾಡಿ. रात और दिन में 24 घंटे है और 24 बार ये ड्रिल करना है. नींद के टाइम नींद भले करो. ನಾವೇ ಹೇಳ್ತಾರೆ 24 ಗಂಟೆ ಇದೆ, 24 ಗಂಟೆಲಿ 24 ಸಲ ಈ ಡ್ರಿಲ್ ಮಾಡಿ. 12 ಸಲ ಫರಿಷ್ಠೆ, 12 ಸಲ ನಿರಾಕಾರಿ, 12 ಸಲ ಸೂಕ್ಷ್ಮ ವತನಕ್ಕೆ ಹೋಗಿ, 12 ಸಲ ನಿರಾಕಾರಿ ವತನಕ್ಕೆ ಹೋಗಿ. ನಿದ್ರೆ ಟೈಮಿಗೆ ಭಲೆ ನೀವು ನಿದ್ರೆ ಮಾಡಿ. ಬಾಪ್ ದಾದಾ ಏನೈ ಕೇತೆ ನೀಂದ್ ನೈ ಕರೋ, ನೀಂದ್ ಕರೋ लेकिन दिन में बढ़ाओ. जब कोई फंक्शन करते हो तो सारा सारा दिन काम करते हो ना. ಬಾಪ್ ದಾದವ್ರು ಈ ತರ ಹೇಳಲ್ಲ ನಿದ್ರೆಯಲ್ಲಿ ಮಾಡಿ ಅಂತ. 24 ಗಂಟೆ ಅಂದ್ರೆ ರಾತ್ರಿ ಎಲ್ಲ ಎಚ್ಚರ ಇರ್ಬೇಕಂತ ಲೆಕ್ಕ ಮಾಡ್ಬೇಡಿ. ನಿದ್ರೆ ಮಾಡಿ. ಆ 24
ಸಮಯ ಏನಿದೆಯೋ ಅದನ್ನ ಇಡೀ ದಿನದಲ್ಲಿ ಮಾಡ್ಕೊಳ್ಳಿ. ಯಾವುದೇ ಫಂಕ್ಷನ್ ಮಾಡ್ತೀರಿ ಅಂದ್ರೆ ಏನ್ ಮಾಡ್ತೀರಿ, ಇಡೀ ದಿನಾನು ಕೆಲಸ ಮಾಡ್ತೀರಿ, ಸೇವೆ ಮಾಡ್ತೀರಿ ಅಲ್ಲ, ಎಚ್ಚರ ಇರ್ತೀರಿ ಅಲ್ಲ. ऐसे ड्रिल के लिए भी समय निकालो. ಒಂದು ಫಂಕ್ಷನ್ ಮಾಡ್ಬೇಕಾದ್ರೆ ಎಷ್ಟು ಸಮಯ ಕೊಡ್ತೀರಿ ಅದ್ರ ಹಿಂದೆ ಬಾಬಾ ಹೇಳ್ತಾರೆ, ಅದೇ ರೀತಿ ಡ್ರಿಲ್ ಮಾಡ್ಲಿಕ್ಕೂ ಸಮಯ ತೆಗಿಬೇಕು. ಸಮಯ ಇಲ್ಲ ಅಂತಲ್ಲ, ಸಮಯ ತೆಗೆದು ಸಮಯ ಮಾಡ್ಕೊಂಡು ಮಾಡಿ. ಅಚ್ಚ 4 ಕಡೆ ಇರು ಬಾಬೋರ ಸ್ನೇಹಿ. तो स्नेही होते व सहयोगी जरूर होते हैं. ಬಾಬೋರ ಸ್ನೇಹಿ. ಸ್ನೇಹಿ ಅನ್ನೋದಕ್ಕೆ ಪ್ರೂಫ್ ಏನು, ಸಹಯೋಗಿ. ಯಾರು ಸ್ನೇಹಿ ಇರ್ತಾರೋ ಅವ್ರು ಬಾಬೋರ್ ಕಾರ್ಯದಲ್ಲಿ ಸಹಯೋಗಿ ಅವಶ್ಯಕವಾಗಿರ್ತಾರೆ. ಸ್ನೇಹದ ರಿಟರ್ನ್ ಪ್ರತ್ಯಕ್ಷ ರೂಪ. ಅವರು ಪ್ರತಿ ಒಂದು ಕಾರ್ಯದಲ್ಲೂ ನೋಡಿ, ಒಂದೊಂದಕ್ಕೂ ಪ್ರೂಫ್ ಇದೆ ಬಾಬೋರ್ ಹತ್ರ. ಸ್ನೇಹ ಇದೆ ಅಂದ್ರೆ ಅದರ ಪ್ರೂಫ್ ಸಹಯೋಗಿ ಅವಶ್ಯಕವಾಗಿರ್ತಾರೆ. ಆ ಸ್ನೇಹದ ರಿಟರ್ನ್ ಪ್ರತ್ಯಕ್ಷ ರೂಪದಲ್ಲಿ ಅವರು ಪ್ರತಿಯೊಂದು ಕಾರ್ಯದಲ್ಲೂ ತನು ಮನ ಧನ ಜನ ಏಕ್ ದೋಕೆ ಸಹಯೋಗಿ ಜರೂರ್ ಹೋಗಿ. ಎಲ್ಲ ರೀತಿಯಲ್ಲೂ ಅವರು ಒಬ್ರು ಮತ್ತೊಬ್ಬರಿಗೆ ಅವಶ್ಯಕವಾಗಿ ಸಹಯೋಗಿಯಾಗಿರ್ತಾರೆ. ಸ್ನೇಹದ ಪ್ರೂಫ್ ಇದು. ऐसे ಸ್ನೇಹಿ और ಸಹಯೋಗಿ ಬಚ್ಚೆ. ಇಂತಹ ಸ್ನೇಹಿ ಸಹಯೋಗಿ ಮಕ್ಕಳು ಯಾರು ಸದಾ ಬಾಬೋರ ಪ್ರೀತಿಯಲ್ಲಿ ಲೀನವಾಗಿರೋರು. ಲವ್ ಅಲ್ಲ, ಆದ್ರೆ ಲೀನವಾಗಿರೋರು. ಹಾಗೂ ಸದಾ ಬಾಬೋರ ಸರ್ವ ಕಾರ್ಯದಲ್ಲಿ ಸಮಯ ಸಂಕಲ್ಪವನ್ನು ಉಪಯೋಗಿಸೋರು. ಬಾಬೋರ ಸರ್ವ ಕಾರ್ಯದಲ್ಲಿ ಸಮಯ ಸಂಕಲ್ಪವನ್ನು ಉಪಯೋಗಿಸೋರು. ಏಕೆಂದ್ರೆ ಸಂಗಮ ಯುಗ ಮೇ ಸಮಯ और संकल्प की बहुत ವ್ಯಾಲ್ಯೂ है. ಇಲ್ಲಿ ಸಮಯ ಮತ್ತು ಸಂಕಲ್ಪಕ್ಕೆ ಸಂಗಮ ಯುಗದಲ್ಲಿ ಬಹಳ ಬೆಲೆ ಇದೆ. ಏಕ್ ಜನ್ಮ ಮೇ ಅನೇಕ ಜನ್ಮೋं की ಪ್ರಾರಬ್ಧ ಬನಾನೆ ವಾಲೆ. ಈ ಒಂದು ಜನ್ಮದಲ್ಲಿ ಅನೇಕ ಜನ್ಮಕ್ಕೆ ಪ್ರಾರಬ್ಧ ಮಾಡ್ಕೊಳ್ಳೋರು. ಇಂತಹ ತೀವ್ರ ಪುರುಷಾರ್ಥಿ ಪ್ರತಿಯೊಂದು ಗುಣ, ಪ್ರತಿಯೊಂದು ಶಕ್ತಿಯನ್ನು ಪ್ರತಿಯೊಂದು ಸಮಯದ ಅನುಸಾರ ಕಾರ್ಯದಲ್ಲಿ ಉಪಯೋಗಿಸೋರೆ. ಇಂತಹ ಗುಣ ಸಂಪನ್ನ ಶಕ್ತಿ ಸಂಪನ್ನ ಮಕ್ಕಳಿಗೆ ಬಹಳ ಬಹಳ ಪದಮ ಗುಣದಷ್ಟು ಪ್ರೀತಿಯ ನೆನಪುಗಳು ಹಾಗೂ ನಮಸ್ತೆ. ಬಾಪ್ ದಾದವರಿಗೂ ನಮ್ಮೆಲ್ಲರ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್. ನಮಸ್ತೆ ನಮಸ್ತೆ ನಮಸ್ತೆ. ವಿಧಾತನ ಜೊತೆಗೆ ವರದಾತರಾಗಿ ಸರ್ವ ಆತ್ಮಗಳಲ್ಲಿ ಬಲವನ್ನು ತುಂಬುವಂತವರೇ ಕರುಣಾ ಹೃದಯಿ ಭವ. यदि कोई आत्मा इच्छुक है लेकिन हिम्मत न होने कारण चाहना होते भी ಪ್ರಾಪ್ತಿ नहीं कर सकती है. ನೋಡಿ, ಕೆಲವು ಆತ್ಮಗಳಿಗೆ ಇಚ್ಛೆ ಇರುತ್ತೆ, ಇಚ್ಛುಕರಾಗಿರ್ತಾರೆ. ಆದ್ರೆ ಸಾಹಸ ಇಲ್ಲದೆ ಇರೋ ಕಾರಣ ಇಚ್ಛೆ ಇದ್ರೂ ಪ್ರಾಪ್ತಿ ಮಾಡ್ಕೊಳಕ್ ಆಗೋದಿಲ್ಲ. ಇಂತಹ ಆತ್ಮಗಳಿಗೆ ವಿಧಾತ ಅರ್ಥಾತ್ ಜ್ಞಾನದಾತ ಆಗೋದ್ರ ಜೊತೆಗೆ ಕರುಣಾ ಹೃದಯಿಯಾಗಿ ವರದಾತರಾಗಿ ಉನ್ಹೇ ಅಪ್ನಿ ಶುಭ ಭಾವನಾ ಕಾ ಎಕ್ಸ್ಟ್ರಾ ಬಲ್ದು. ಅವರಿಗೆ ನೀವು ಶುಭ ಭಾವನೆ ಜ್ಞಾನ ಕೊಡೋದ್ರ ಜೊತೆಗೆ ಅವರಿಗೆ ನಿಮ್ಮ ಶುಭ ಭಾವನೆಯ ಎಕ್ಸ್ಟ್ರಾ ಬಲವನ್ನ ಶಕ್ತಿಯನ್ನ ಕೊಡಿ. लेकिन ऐसे वरदानी मूर्त तभी बन सकते जब आपका हर संकल्प बाप के प्रति कुर्बान हो. ಆದ್ರೆ ಇಂತಹ ವರದಾನಿ ಮೂರ್ತಿ ನೀವು ಆವಾಗ ಆಗಕ್ ಸಾಧ್ಯ ಯಾವಾಗ ನಿಮ್ಮ ಪ್ರತಿಯೊಂದು ಸಂಕಲ್ಪನೂ ಬಾಬೋರ ಪ್ರತಿ ಅರ್ಪಿತವಾಗಿರುತ್ತೆ. ಪ್ರತಿ ಸಮಯ, ಪ್ರತಿ ಸಂಕಲ್ಪ. हर कर्म में वारिजाओं का जो वचन लिया है उसे पालन कर. ಪ್ರತಿ ಸಮಯ, ಪ್ರತಿ ಸಂಕಲ್ಪ, ಪ್ರತಿ ಕರ್ಮದಲ್ಲಿ ನಿನಗೆ ಅರ್ಪಣೆ ಅನ್ನುವಂತಹ ವಚನ ಏನ್ ತಗೊಂಡಿದ್ದೀರಿ, ನೀನ್ ಹೆಂಗೆ ಹೇಳ್ತೀನೋ ಹಂಗೆ ಕೇಳ್ತೀನಿ, ಹಂಗೆ ನಡೀತೀನಿ ಅನ್ನೋ ನಿನಗೆ ಅರ್ಪಣೆ ಎಲ್ಲವೂ ಅನ್ನೋ ವಚನ ಏನ್ ತಗೊಂಡಿದ್ದೀರಿ ಅದನ್ನ ಪಾಲನೆ ಮಾಡಿ. ಸ್ಲೋಗನ್. अपने सत्य स्वरूप की स्मृति हो, सत्यता की शक्ति आ जाएगी. ತನ್ನ ಸತ್ಯ ಸ್ವರೂಪದ ಸ್ಮೃತಿ ಇದ್ರೆ ಸತ್ಯತೆಯ ಶಕ್ತಿ ಬರುತ್ತೆ. ಅಂದ್ರೆ ನನ್ನ ಆತ್ಮ ಸತ್ಯ ಅಲ್ಲ, ಆ ಸತ್ಯ ಸ್ವರೂಪದ ಸ್ಮೃತಿ ಇದ್ರೆ ಅಲ್ಲಿ ಸತ್ಯತೆಯ ಶಕ್ತಿ ಬರುತ್ತೆ.